श्रीमद्भागवते महापुरुषे परमेश्वरः सत्योऽकृत्यमकृत्यते प्रकृतिभिः शुश्रूषभिस्तक्षणात् वेदव्यासं स्वात्मरूपं सत्यसन्धं परायणं शान्तं जितेन्द्रियः क्रोधं सशिष्यं प्रणमाम्यहं त्रिकालातीतचिन्मात्रप्रशान्तस्वान्तसंयुतं विकाराद्यैरसंस्पृष्टं शुकं गुरुमहं श्रये यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽपि नेतुस्तं सर्वभूतहृदयं मुनिमानतोऽस्मि अज्ञानगुहपतितान् आत्मारामोपदेशकं भजे श्रीब्रह्मचैतन्यं ब्रह्मानन्दवर्धनम् ನಾಳೆ ಶ್ರೀ ಬ್ರಹ್ಮಾನಂದ ಮಹಾರಾಜರ ಆರಾಧನೆ ನಾವು ಕೇಳಿಸ್ತಿದೆಯಾ? ನಾಳೆ ಶ್ರೀ ಬ್ರಹ್ಮಾನಂದ ಮಹಾರಾಜರ ಆರಾಧನೆಯ ಪರಮ ಪವಿತ್ರವಾದ ದಿನ. ಈ ಸಂದರ್ಭದಲ್ಲಿ ನಾವೆಲ್ಲ ಏನು ಮಾಡಬೇಕು ಅಂತ ಕೇಳಿದ್ರೆ, ಶ್ರೀ ಬ್ರಹ್ಮಾನಂದ ಮಹಾರಾಜರಿಗೆ ಯಾವುದು ಪ್ರಿಯವಾದಂತಹ ಕೆಲಸ ಇದೆಯೋ ಅದನ್ನು ನಾವು ಅನುಷ್ಠಾನ ಮಾಡಬೇಕು. ಅವರಿಗೆ ಪ್ರಿಯವಾದಂತಹ ಕೆಲಸ ಯಾವುದು? ಪ್ರಧಾನವಾಗಿ 3 ಹೇಳ್ಬೋದು. ಮೊದಲನೇದಾಗಿ ಆ ಪರಮಾತ್ಮನ ನಾಮ ಜಪ, ನಾಮಸ್ಮರಣೆ, ಅದು ನಿರಂತರವಾಗಿ ಗರ್ಭಗುಡಿ ಒಳಗೆ ನಡೀತಿದೆ. ಮತ್ತು ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಆ ನಾಮ ಜಪ ನಡೆದು ಆ ನಾಮ ರೂಪದಲ್ಲಿ ಪರಮಾತ್ಮ ಇಲ್ಲಿ ಸನ್ನಿಹಿತನಾಗಿದ್ದಾನೆ. ಹಾಗೆ ನಾಮರೂಪದಲ್ಲಿ ಸನ್ನಿಹಿತನಾಗಿರುವಂತಹ ಪರಮಾತ್ಮನಿಗೆ ವಂದಿಸುತ್ತಾ ಇನ್ನೆರಡು ಅವರಿಗೆ ಪ್ರಿಯವಾದಂತಹ ಕೆಲಸಗಳು ಅಥವಾ ವಿಷಯಗಳು ಇವೆ. ಯಾವುದು ಅಂದರೆ ಭಗವನ್ನಾಮ ಭಜನೆ, ಸ್ಮರಣೆ, ಭಜನೆ. ಅದರಲ್ಲೂ ಕೂಡ ಶ್ರೀ ಗೋಂದಾವಲೇಕರ್ ಮಹಾರಾಜರು ತಾವೇ ರಚಿಸಿರುವಂತಹ ಸಾಹಿತ್ಯದ ಭಜನೆ. ಮತ್ತಿನ್ನೊಂದು ಯಾವುದು ಅಂದರೆ ಶ್ರೀಮದ್ ಭಾಗವತ ಮಹಾಪುರಾಣದ ಪ್ರವಚನ. ಹಾಗಾಗಿ ಇವೆರಡನ್ನು ಸಮನ್ವಯ ಮಾಡ್ತಾ ಇಂದಿನ ವಿಷಯ, ಈ ಪ್ರವಚನದ ವಿಷಯವಾಗಿ ತಗೊಂಡಿದ್ದೀನಿ. ಯಾಕೆ ಸಮನ್ವಯ ಮಾಡಬೇಕು ಅಂದರೆ, ಒಂದು ಬ್ರಹ್ಮಸೂತ್ರ ಇದೆ, ತತ್ವ ಸಮನ್ವಯ ಅಂತ ವೇದವ್ಯಾಸರು ಸೂತ್ರ ರಚನೆ ಮಾಡಿದ್ದಾರೆ. ನಾವು ಯಾವುದೇ ಸಾಹಿತ್ಯ, ಸದ್ಗುರುಗಳ ಸಾಹಿತ್ಯ ಇತ್ಯಾದಿಗಳನ್ನು ನಾವು ಓದಿದಾಗ ಅದನ್ನು ನಮ್ಮ ವೇದಗಳಿಗೆ, ಶಾಸ್ತ್ರಗಳಿಗೆ, ಪುರಾಣಗಳಿಗೆ ಸಮನ್ವಯ ಮಾಡಿ ನಾವು ಅರ್ಥ ತಗೋಬೇಕು ಅನ್ನೋದು ಆ ಬ್ರಹ್ಮಸೂತ್ರದ ಒಂದು ಭಾವಾರ್ಥ. ಹಾಗಾಗಿ ನಾವು ಯಾವುದೇ ಭಜನೆ ಆಗಲಿ, ಏನೇ ನಾವು ಸಾಹಿತ್ಯವನ್ನು ಓದಿದರೆ ಅದರಲ್ಲಿರುವ ಭಾವಾರ್ಥವನ್ನು ನಾವು ಪುರಾಣಗಳಿಗೆ ಮತ್ತು ವೇದಾರ್ಥಕ್ಕೆ ಸಮನ್ವಯ ಮಾಡಬೇಕು. ಅದರ ಅನುಸಾರವಾಗಿ ಇಂದು ಶ್ರೀ ಮಹಾರಾಜರ ಒಂದು ಪಂಚಪದಿ ಭಜನೆ ಇದೆ, ದಿನ ಹಾಕ ಮರಿ ತುಜ ಖಾನಾವರಿ ಅಂತ. ಆ ಪಂಚಪದಿ ಭಜನೆಯ ಒಂದೊಂದು ಚರಣದಲ್ಲೂ ನಾವು ಅನೇಕ ಸಂದೇಶಗಳು ತಿಳ್ಕೋಬೋದು. ಶ್ರೀಮದ್ ಭಾಗವತದಲ್ಲಿ ಬಂದಿರುವಂತಹ ಮಹಾಭಾಗವತರ ಲಕ್ಷಣ ಯಾವ ರೀತಿ ಇರುತ್ತೆ, ಆ ಲಕ್ಷಣಗಳಲ್ಲಿ ನಾವು ಯಾವುದನ್ನು ರೂಢಿಸ್ಕೋಬೇಕು ಅಂತ ಮಹಾರಾಜರ ಅಭಿಪ್ರಾಯ ಇತ್ಯಾದಿ ವಿಷಯಗಳನ್ನು ಕೇವಲ ಈ ಒಂದು ಭಜನೆಯ ಅರ್ಥಾನುಸಂಧಾನದಿಂದ ನಾವು ತಿಳ್ಕೋಬೋದಾಗಿದೆ. ಹಾಗಾಗಿ ಇದರ ಮೊದಲನೇ ಚರಣ ದಿನ ಹಾಕ ಮರಿ ದ್ವಾರಿ ತುಜಾ ಕದಿ ಜಾಯಿಗ ಹಾಕ ತುಜಾ ಕಾಣಾವರಿ ನಕೋ ಅಂತಪಾಹು ಜೀವ ಧಾವರ ಕಿತಿ ವಿನಾನುಕೂಲ ಭಯಾಗಣ ಕಿತಿ ಆರಂಭಕುಲ. ಈ ಮೊದಲನೇ 2 ಪಂಕ್ತಿಗಳು ತಗೊಂಡ್ರೆ ಏನು ಹೇಳ್ತಾ ಇದ್ದಾರೆ? ದಿನ ಆಕಾಮರಿ ದ್ವಾರಿ ಪೂಜಾ ಹರಿ, ನಾನು ದಿನ ನಿನಗೆ ಮೊರೆ ಇಡ್ತಾ ಇದ್ದೀನಿ,
ನಾನು ಶಬ್ದವನ್ನು ಮಾಡ್ತಾ ಇದ್ದೀನಿ, ನಿನ್ನ ನಾಮಜಪವನ್ನು ಮಾಡ್ತಾ ಇದ್ದೀನಿ. ಎರಡನೇ ಪಂಕ್ತಿ ಕದೀಜಾಯಿದ ಹಾಕ ತುಜ ಕಾನಾವರಿ, ನಿನ್ನ ಕಿವಿಯೊಳಗಡೆ ನನ್ನ ಜಪ ನನ್ನ ಶಬ್ದ ಯಾವಾಗ ಕೇಳಿಸುತ್ತೆ ಪ್ರಭು ಅಂತ ಕೇಳ್ತಾ ಇದ್ದಾರೆ. ನಕೋ ಅಂತರ್ಬಾದು, ಕೊನೆವರೆಗೂ ಕಾಯಿಸ್ಬೇಡ, ಜೀವ ಗಾಬರಲ್ಲ, ನನ್ನ ಜೀವ ಹೆದರ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಈ ಮೊದಲನೇ ಎರಡು ಪಂಕ್ತಿನಲ್ಲಿ ನಾವು ಧ್ರುವನ ಕತೆ ನೆನಪಿಸ್ಕೋಬೇಕು. ದಿನ ಹಾಕಾಮರಿ, ಆ ಧ್ರುವ ಕೇವಲ 5 ವರ್ಷದ ಬಾಲಕ. ಅವನು ಉತ್ತಾನಪಾದ ಎಂಬಂತಹ ರಾಜ ಮತ್ತು ಅವನ ಹಿರಿಯ ಹೆಂಡತಿ ಸುನೀತಿ, ಇವರಿಬ್ಬರ ಪುತ್ರ. ಅವನಿಗೆ ಇನ್ನೊಬ್ಬಳು ಹೆಂಡತಿ ಇದ್ಲು. ಯಾರಿಗೆ? ಉತ್ತಾನಪಾದನಿಗೆ, ಸುರುಚಿ ಅಂತ. ಅವಳಿಗೆ ಉತ್ತಮ ಎಂಬಂತಹ ಒಬ್ಬ ಮಗ. ಈ ಧ್ರುವ ಒಂದು ದಿನ ತನ್ನ ತಂದೆಯ ತೊಡೆ ಮೇಲೆ ಕೂರಕ್ಕೆ ಹೋದಾಗ ಈ ಸುರುಚಿ ಅವನಿಗೆ ಅವಮಾನ ಮಾಡಿ, ತೊಡೆ ಮೇಲೆ ಕೂರಬೇಕು ಅಂದರೆ ಸುರುಚಿಯ ಹೊಟ್ಟೆಯಲ್ಲೇ ಹುಟ್ಟು ಬರಬೇಕು ನೀನು ಅಂತ ತಳ್ಳಿಬಿಡ್ತಾಳೆ. ಇದರಿಂದ ಅವನು ಬೇಜಾರಾಗಿ ಹತ್ಕೊಂಡು ತನ್ನ ತಾಯಿ ಹತ್ರ ಹೋಗ್ತಾನೆ. ಆವಾಗ ತಾಯಿ ಏನು ಮಾಡಬೇಕು? ಸಮಾಧಾನ ಮಾಡಬೇಕು, ಅವನನ್ನು ಓಲೈಸಬೇಕು. ಚಿಕ್ಕ ಮಗು, ಇನ್ನು 5 ವರ್ಷದ ಮಗು ಧ್ರುವ. ಆದರೆ ಆ ತಾಯಿ ಏನು ಉಪದೇಶ ಕೊಡ್ತಾಳೆ ನೋಡಿ, ನೀನು ಯಾವುದೇ ಫಲವನ್ನು ಪಡಿಬೇಕು ಅಂದರೆ ಭಗವಂತನನ್ನು ಒಲಿಸ್ಕೋಬೇಕು. ಭಗವಂತನ ಒಲಿಸ್ಕೊಳ್ಳೋದು ಹೇಗೆ ಅಂದರೆ ತಪಶ್ಚರ್ಯವನ್ನು ಮಾಡಬೇಕು, ತಪಸ್ಸನ್ನು ಆಚರಣೆ ಮಾಡಬೇಕು ಅಂತ. ಸರಿ, ಅವಳೇನು ಅಂದ್ಕೊಂಡು ಈ ಧ್ರುವ ಸ್ವಲ್ಪ ಬೆಳೀತಾನೆ. ಬೆಳೆದ್ಬಿಟ್ಟು ಅವನ ಬುದ್ಧಿ ಸ್ವಲ್ಪ ಪಕ್ವವಾದ ಮೇಲೆ ಅವನು ತಪಶ್ಚರ್ಯಕ್ಕೆ ಹೋಗ್ತಾನೆ ಅಂತ ತಿಳಿದಿದ್ಲು. ಆದರೆ ಧ್ರುವ ಅಂತಹವನಲ್ಲ. ಆವಾಗಲೇ ಅವನ ಬುದ್ಧಿ ಪರಿಪಕ್ವವಾಗ್ಬಿಟ್ಟಿತ್ತು. ಕ್ಷಣ ಮಾತ್ರದಲ್ಲಿ ನಾನು ಅರಣ್ಯಕ್ಕೆ ಹೊರಡ್ತೀನಿ ತಪಶ್ಚರ್ಯಕ್ಕೆ ಅಂತ ಹೊರಟು ನಿಂತ ಧ್ರುವ. ತಾಯಿ ಹೇಳಿದ್ಲು, ಬೇಡ ಮಗು, ಈ ವಯಸ್ಸಿನಲ್ಲಿ ಮಾಡಬೇಕು ಅಂತ ನಾನು ಹೇಳಿದ್ದಲ್ಲ, ಆಮೇಲೆ ಮಾಡು ಅಂತ. ಧ್ರುವ ಒಂದೇ ರೀತಿಯಾದಂತಹ ಮನಸ್ಸನ್ನು ಹೊಂದಿದ್ದ. ಅದೇ ಸಂಕಲ್ಪದಂತೆ ಅವನು ಅರಣ್ಯಕ್ಕೆ ಹೊರಟ. ಆ ರೀತಿಯಾಗಿ ಅವನು ಹೊರಟಾಗ ಅವನಿಗೇನು ತಿಳಿದಿಲ್ಲ. ಯಾವ ರೀತಿ ತಪಸ್ಸು ಮಾಡಬೇಕು, ಏನು ಮಾಡಬೇಕು, ಯಾವುದೂ ಅವನಿಗೆ ತಿಳಿದಿಲ್ಲ. ಆದರೆ ಅವನು ಹೋಗ್ತಾ ಇರುವಾಗ ದಾರಿಯಲ್ಲಿ ದೇವರ್ಷಿಗಳಾದಂತಹ ನಾರದರು ಪ್ರತ್ಯಕ್ಷರಾಗ್ತಾರೆ. ನಾರದರು ಬಂದ್ಬಿಟ್ಟು ಅವನಿಗೆ ಉಪದೇಶ ಮಾಡ್ತಾರೆ. ಮಗು ಎಲ್ಲಿ ಹೊರಟಿದ್ಯಾ ಅಂತ ಕೇಳ್ತಾರೆ. ನಾನು ಭಗವಂತನ ಸಾಕ್ಷಾತ್ಕರಿಸ್ಕೋಬೇಕು, ಅವನಿಂದ ವರ ಕೇಳಬೇಕು, ನಮ್ಮ ಅಪ್ಪನ ತೊಡೆ ಮೇಲೆ ಕೂರಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾರದರು ಹೇಳ್ತಾರೆ, ನಿನಗೆ ಹೇಗೆ ಮಾಡೋದು ತಪಸ್ಸು ಗೊತ್ತಾ? ಅದಕ್ಕೆ ಅವನು ಹೇಳ್ತಾನೆ, ಗೊತ್ತಿಲ್ಲ. ನಾರದರು ಹೇಳ್ತಾರೆ, ನಾನು ಉಪದೇಶ ಮಾಡ್ತೀನಿ ಅಂತ. ನದಿ ತೀರ ಹುಡುಕೋ, ಒಂದು ಶುಚಿಯಾದ ಜಾಗ ಹುಡುಕೋ, ಪ್ರತಿದಿನ ಬೆಳಗ್ಗೆ ದೈನಂದಿನ ಕಾರ್ಯಗಳನ್ನು ಮುಗಿಸ್ಕೋ, ಸ್ನಾನವನ್ನು ಮಾಡಿದ ಮೇಲೆ ಒಂದು ಜಾಗದಲ್ಲಿ ಕೂತ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಅಂತ 12 ಮಂತ್ರದ ಜಪವನ್ನು ಮಾಡು ಅಂತ ನಾರದರು ಉಪದೇಶ ಮಾಡ್ತಾರೆ. ಅಂದರೆ ಇದರಿಂದ ನಾವು ತಿಳ್ಕೋಬೇಕಾಗಿದ್ದು ಏನು ಅಂದರೆ, ಭಗವತ್ ಕಾರ್ಯಕ್ಕೆ, ಸತ್ಕಾರ್ಯಕ್ಕೆ ನಾವು ಸಂಕಲ್ಪ ಮಾಡಿದಾಗ ತಡ ಮಾಡಬಾರ್ದು. ಅದೇ ಕ್ಷಣದಲ್ಲಿ ನಾವು ಮುಂದುವರೆದು ಬಿಡಬೇಕು. ನಾವು ಮುಂದುವರೆದಾಗ ಸಾಕ್ಷಾತ್ ಭಗವಂತನೇ ನಮಗೆ ಒಂದು ದಾರಿ ತೋರಿಸ್ತಾನೆ. ಇಲ್ಲಿ ಹೇಗೆ ಧ್ರುವನಿಗೆ ನಾರದರು ಸಿಕ್ಕಿದ್ರೋ ಅದೇ ರೀತಿಯಾಗಿ ನಾವು ಮಾಡಿದ ಸಂಕಲ್ಪ ಸತ್ಸಂಕಲ್ಪವಾಗಿದ್ದರೆ, ಭಗವತ್ಪರವಾದಂತಹ ಸಂಕಲ್ಪವಾಗಿದ್ದರೆ ಭಗವಂತನೇ ನಮಗೆ ಒಂದು ದಾರಿ ತೋರಿಸ್ತಾನೆ, ಅವನೇ ನಡೆಸ್ಕೊಂಡು ಹೋಗ್ತಾನೆ. ಹಾಗಾಗಿ ಈ ಧ್ರುವ ಆ ಉಪದೇಶಾನುಸಾರವಾಗಿ ಒಂದು ನದಿಯ ತೀರದಲ್ಲಿ ಹೋಗಿ ಕುಳಿತುಕೊಂಡು ತನ್ನ ತಪಸ್ಸನ್ನು ಶುರು ಮಾಡ್ದ. ಆ 12 ಮಂತ್ರದ ಜಪವನ್ನು ಶುರು ಮಾಡ್ದ. ಮೊದಲನೇ ತಿಂಗಳು ಏನು ಮಾಡ್ತಿದ್ದ ಅಂತಂದರೆ, ಕೇವಲ ಈ ಗೆಡ್ಡೆ ಗೆಣಸುಗಳನ್ನು ತಿನ್ಕೊಂಡು ಮಾತ್ರ ಅವನು ತಪಶ್ಚರ್ಯವನ್ನು ಮಾಡ್ತಿದ್ದ. ಮೊದಲನೇ ತಿಂಗಳಾದಮೇಲೆ ಈ ಗೆಡ್ಡೆ ಗೆಣಸುಗಳನ್ನು ಬಿಟ್ಬಿಟ್ಟ. ಗೆಡ್ಡೆ ಗೆಣಸು ಬಿಟ್ಟು ಮರದಿಂದ ಬಿದ್ದಿರುವಂತಹ ಹಣ್ಣುಗಳನ್ನು ಮಾತ್ರ ಸ್ವೀಕರಿಸಿ ತಪಸ್ಸು ಮಾಡ್ತಾ ಇದ್ದ. ಇನ್ನು 3ನೇ ತಿಂಗಳಿಗೆ ಹಣ್ಣನ್ನು ಬಿಟ್ಬಿಟ್ಟ, ಬರೀ ನೀರನ್ನು ಸೇವಿಸ್ತಾ ಇದ್ದ. 4ನೇ ತಿಂಗಳಿಗೆ ನೀರು ಬಿಟ್ಬಿಟ್ಟ, ಬರೀ ಗಾಳಿ ಸೇವಿಸ್ತಾ ಇದ್ದ. 5ನೇ ತಿಂಗಳಿಗೆ ಜಾಲಂಧರ ಉಡ್ಡೀಯಾನ ಮೂಲಬಂಧಗಳ ಮೂಲಕ ಪ್ರಾಣಾಯಾಮದಿಂದ ಆ ಉಸಿರನ್ನು ಕಟ್ಟಿಕೊಂಡು ಗಾಳಿಯನ್ನು ಸೇವಿಸಿದಲ್ಲೇ ತಪಸ್ಸು ಮಾಡೋದಕ್ಕೆ ಶುರು ಮಾಡ್ದ. ಅಂದರೆ ಆ 6ನೇ ತಿಂಗಳಿಗೆ ಬರುವಷ್ಟರಲ್ಲಿ ಈ ಎಲ್ಲವನ್ನು ಬಿಟ್ಟು ಅವನು ಅಸಂಪ್ರಜ್ಞಾತ ಸಮಾಧಿಯನ್ನು ಹೊಂದಿದ. ಎಷ್ಟರ ಮಟ್ಟಿಗೆ ಅಂದರೆ ಅವನು ಕಣ್ಣು ಮುಚ್ಚಿದಾಗ ತನ್ನ ಒಳಗಿರುವಂತಹ ವಾಸುದೇವ ರೂಪ ಅವನಿಗೆ ಪ್ರಕಟವಾಗ್ತಿತ್ತು. ಒಳಗಡೆ ಆ
ವಾಸುದೇವ ರೂಪವನ್ನು ಸಾಕ್ಷಾತ್ತಾಗಿ ತನ್ನೊಳಗೆ ತಾನು ನೋಡ್ತಿದ್ದ. ಅದನ್ನು ಅಸಂಪ್ರಜ್ಞಾತ ಸಮಾಧಿ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿನ ತಪಶ್ಚರ್ಯವನ್ನು ಧ್ರುವ ಮಾಡ್ದ. ಅದಕ್ಕೆ ಒಲೆದ್ಬಿಟ್ಟು ಸಾಕ್ಷಾತ್ ವಾಸುದೇವ ರೂಪಿಯಾದಂಥ ಪರಮಾತ್ಮ ಅವನ ಎದುರುಗಡೆ ಪ್ರಕಟನಾದಾದರೂ ಇವನಿಗೆ ಎಚ್ಚರ ಇಲ್ಲ. ಒಳಗಡೆ ಇರುವಂತಹ ಆ ರೂಪವನ್ನೇ, ಅದರ ಸ್ವಾದವನ್ನೇ ತಗೋತಾ ಇದ್ದಾನೆ. ಆವಾಗ ಪರಮಾತ್ಮ ಏನು ಮಾಡ್ದ, ಅವನು ಒಳಗಡೆ ಕಾಣಿಸ್ತಿದ್ದಂತಹ ರೂಪವನ್ನು ಮರೆಮಾಚಿಬಿಟ್ಟ. ಆವಾಗ ಅವನಿಗೆ ವಿಚಲಿತನಾಗಿ ತಕ್ಷಣಕ್ಕೆ ಅವನು ಕಣ್ಣು ಬಿಟ್ಟಾಗ ಒಳಗೆ ಯಾವ ರೂಪವನ್ನು ಕಾಣ್ತಾ ಇದ್ನೋ ಎದುರುಗಡೆ ಅದೇ ಸೂರ್ಯ ಕೋಟಿ ಸಮಪ್ರಭನಾದಂತಹ ಪರಮಾತ್ಮ ನಿಂತಿದ್ದಾನೆ. ಅಂತಹ ಮಹಾರೂಪವನ್ನು ಕಂಡು ಅವನಿಗೆ ಮಾತು ಹೊರಡಲಿಲ್ಲವಂತೆ. ಆವಾಗ ಪರಮಾತ್ಮ ಏನು ಮಾಡ್ದ, ತನ್ನ ಪಾಂಚಜನ್ಯ ಶಂಖದಿಂದ ಅವನ ಕೆನ್ನೆಯನ್ನು ಮುಟ್ಟಿದ್ದಂತೆ ಒಂದು ಮಹಾಶ್ಲೋಕ ಧ್ರುವನ ಬಾಯಿಂದ ಬಂತು. ಯೋಂತಃ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ತಖಿಲ ಶಕ್ತಿ ಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಸ್ತೋತ್ರ ಮಾಡ್ದ. ಅಂದರೆ ನನ್ನ ವಾಕನ್ನು ಇವಾಗ ನೀನು ಅದಕ್ಕೆ ಜೀವ ಕೊಟ್ಟಿದೆಯಾ. ನನಗೆ ಮಾತೇ ಬರ್ತಿರಲಿಲ್ಲ, ಮಾತನ್ನು ಉಜ್ಜೀವನ ಮಾಡಿದೆಯಾ. ಹಾಗಂತ ನನ್ನ ಮಾತನ್ನು ಮಾತ್ರ ನೀನು ಉಜ್ಜೀವನ ಮಾಡುವಂತಹವನಲ್ಲ. ಶ್ರವಣ ನಯನ ತ್ವಗಾದೀನ್ ಪ್ರಾಣಾನ್ ನಮೋ, ನನ್ನ ಕಿವಿಯಿಂದ ಕೇಳೋದಾಗಲಿ, ನನ್ನ ಕೈ ಕಾಲುಗಳಾಡೋದಾಗಲಿ, ಇದು ಯಾವುದಾಗ್ತಾ ಇದೆ ಅಂತಂದ್ರೂ ನೀನೇ ಕಾರಣ. ಅಂಥ ಪರಮಪುರುಷನಾದಂತಹ ನಿನಗೆ ನಮಸ್ಕಾರ ಅಂತ ಧ್ರುವ ಪ್ರಾರ್ಥನೆ ಮಾಡ್ತಾನೆ. ಸಾಕ್ಷಾತ್ ನನ್ನ ಪ್ರಾಣರೂಪವಾಗಿರುವಂತಹ ನಿನಗೆ ನಮಸ್ಕಾರ ಅಂತ. ಈ ರೀತಿಯಾಗಿ ಸ್ತೋತ್ರ ಮಾಡಿದ ಮೇಲೆ ಭಗವಂತ ಪ್ರೀತನಾಗಿ ಅವನಿಗೆ ಅನುಗ್ರಹ ಮಾಡ್ತಾನೆ, ಅವನಿಗೆ ಧ್ರುವ ಪದವಿಯನ್ನು ಕೊಡ್ತಾನೆ. ಇದರಿಂದ ನಾವು ತಿಳಿಬೇಕಾಗಿರೋದು ಏನು, ಈ ಎರಡನೇ ಪಂಕ್ತಿನಲ್ಲಿ ಇದೆಯಲ್ಲ, ಕದಿ ಜಾಯಿಲ ಹಾಕ ತುಜ ಕಾನಾವರಿ. ನಾವು ಮಾಡಿರುವಂತಹ ಜಪ ಭಗವಂತನಿಗೆ ಕೇಳಬೇಕು ಅಂದರೆ ನಮ್ಮ ಜಪ ಯಾವ ರೀತಿಯಾಗಿರಬೇಕು. ಧ್ರುವ ಏನನ್ನ ಬಿಟ್ಟ, ಗೆಡ್ಡೆ ಗೆಣಸುಗಳನ್ನು ಬಿಟ್ಟ, ಹಣ್ಣುಗಳನ್ನು ಬಿಟ್ಟ, ನೀರನ್ನು ಬಿಟ್ಟ, ಗಾಳಿಯನ್ನು ಬಿಟ್ಟ, ಎಲೆಗಳನ್ನು ಬಿಟ್ಟ, ಈ 5 ಬಿಟ್ಟ. ಈ 5 ಯಾವುದರ ಸಂಕೇತ? ಪಂಚಭೌತಿಕವಾದಂತಹ ನಮ್ಮ ಶರೀರ ಮತ್ತು ಈ ಜಗತ್ತು, ಇದರ ಸಂಕೇತ. ಈ ಪಂಚಭೌತಿಕವಾದಂತಹ ಜಗತ್ತು ಶರೀರದ ಮೇಲೆ ನಮ್ಮ ಧ್ಯಾನ ಇಲ್ದಲೆ ಬರೀ ಪರಮಾತ್ಮನ ಮೇಲೆ ನಮ್ಮ ಧ್ಯಾನ ಯಾವಾಗ ಕೇಂದ್ರೀಕೃತವಾಗುತ್ತದೋ ಆವಾಗ ಭಗವಂತನ ಕಿವಿಗೆ ನಮ್ಮ ಜಪ ತಟ್ಟುತ್ತೆ. ಹಾಗಾಗಿ ನಾವು ಜಪ ಮಾಡಬೇಕಾದ್ರೆ ನಮ್ಮ ಮನಸ್ಸನ್ನು ನಿಶ್ಚಲವಾಗಿ ಒಂದು ಕಡೆ ನಿಲ್ಲಿಸಿ ಭಗವಂತನನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿ ನಾವು ಜಪವನ್ನು ಮಾಡಿದಾಗ ಆ ಪರಮಾತ್ಮನಿಗೆ ಖಂಡಿತವಾಗಲೂ ನಮ್ಮ ಜಪ ಅವನ ಕಿವಿಗೆ ಬಿದ್ದೇ ಬೀಳುತ್ತೆ. ಹಾಗಾಗಿ ಧ್ರುವನ ಕಥೆಯಿಂದ 2 ನಾವು ತಿಳ್ಕೋಬೇಕಾಗಿತ್ತು. ಭಗವತ್ ಪರವಾದಂತಹ ಕಾರ್ಯಕ್ಕೆ ಸಂಕಲ್ಪ ಮಾಡಿದಾಗ ವಿಳಂಬ ಮಾಡಬಾರ್ದು, ತಕ್ಷಣಕ್ಕೆ ಅದನ್ನು ಅನುಷ್ಠಾನ ಮಾಡಬೇಕು. 2ನೇದು ಪಂಚಭೌತಿಕವಾದಂತಹ ಶರೀರ ಮತ್ತು ಜಗತ್ತನ್ನು ತ್ಯಜಿಸಿ ಯಾವಾಗ ನಮಗೆ ಸಮಯ ಆಗುತ್ತೋ ಆ ಸಮಯದಲ್ಲಿ ಭಗವಂತನಿಗೆ ನಾವು ವಿನಿಯೋಗಿಸಬೇಕು. ಬರೀ ಪರಮಾತ್ಮನನ್ನು ಬಿಟ್ಟು ಇನ್ಯಾವುದನ್ನು ಮನಸ್ಸಿನಲ್ಲಿ ಧಾರಣೆ ಮಾಡದಲೆ ಅವನ ಧ್ಯಾನವನ್ನು ಮಾಡಬೇಕು ಅನ್ನೋ 2 ಸಂದೇಶಗಳನ್ನು ಈ 2 ಪಂಕ್ತಿಗಳಲ್ಲಿ ಮಹಾರಾಜರು ಕೊಟ್ಟಿದ್ದಾರೆ. ಇನ್ನು 3ನೇ ಪಂಕ್ತಿಯಲ್ಲಿ ನಕೋ ಅಂತಪಾಹು ಜೀವ ಘಾಬರಲ ಅಂತ ಹೇಳ್ತಾರೆ. ಕೊನೆಯವರೆಗೂ ಕಾಯಿಸ್ಬೇಡ ಅಂತ ಮೊದಲನೇದು. ಕೊನೆಯವರೆಗೂ ಕಾಯಿಸ್ಬೇಡ ಅಂತ ಮಹಾರಾಜರು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಅದು ನಮಗೆ ಸಂದೇಶ. ಕೊನೆಯವರೆಗೂ ನೀನು ಕಾಯಬೇಡ ಅಂತ, ಭಗವಂತನಿಗೆ ಶರಣಾಗೋದಕ್ಕೆ ನೀನು ಕೊನೆಯವರೆಗೂ ಕಾಯಬೇಡ, ಮುಂಚೆಯಿಂದನೇ ಮಾಡ್ಕೋ ಅಂತ. ಇಲ್ಲಿ ಪ್ರಹ್ಲಾದನ ಒಂದು ವಾಕ್ಯವನ್ನು ನಾವು ಸ್ಮರಿಸಬೇಕು. ಕೌಮಾರೇತ್ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಅಂತ ದೈತ್ಯ ಬಾಲಕರಿಗೆಲ್ಲ ಉಪದೇಶ ಮಾಡ್ತಾ ಪ್ರಹ್ಲಾದ ಹೇಳ್ತಾನೆ. ಅಂದರೆ ಈ ಭಾಗವತ ಧರ್ಮಗಳನ್ನು, ಭಗವಂತನ ಭಕ್ತಿಯನ್ನು ನಾವು ಕೌಮಾರೇತ್ ಆಚರೇತ್ ಪ್ರಾಜ್ಞ, ಚಿಕ್ಕ ವಯಸ್ಸಿನಿಂದ ಬೆಳೆಸ್ಕೋಬೇಕು. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ, ಯಾವಾಗಲೂ ನಾವು ಅದನ್ನು ಬೆಳೆಸ್ಕೊಂಡಾಗಲೇ ಅಂತಕಾಲದಲ್ಲಿ ನಮಗೆ ವಿಶೇಷವಾಗಿ ಆ ಸ್ಮರಣೆ ಬರೋದು. ಭಗವತ್ಪಾದರು ಭಜಗೋವಿಂದಮ್ಮಲ್ಲಿ ಒಂದು ಕಡೆ ಹೇಳ್ತಾರೆ, ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರೇ ಬ್ರಹ್ಮಣಿ ಕೋಪಿನ ಸಕ್ತಃ ಅಂತ. ಅಂದರೆ ಬಾಲ್ಯಾವಸ್ಥೆಯಲ್ಲಿ ಬರೀ
ಕ್ರೀಡೆಯಲ್ಲಿ ಅವ್ರ ಮನಸ್ಸಿರುತ್ತೆ ಎಲ್ಲರದ್ದು. ಇನ್ನು ಯೌವನ ಬಂದಾಗ ಯುವಕ ಆದರೆ ಯುವತಿಯಲ್ಲಿ ಮನಸ್ಸಿರುತ್ತೆ, ಯುವತಿ ಆದರೆ ಯುವಕನಲ್ಲಿ ಮನಸ್ಸಿರುತ್ತೆ. ಇನ್ನು ಎಲ್ಲ ರಿಟೈರ್ಮೆಂಟ್ ಆದಮೇಲೆ ಎಲ್ಲ ಬರೀ ಜಪ ತಪ ಮಾಡ್ಕೊಂಡಿರ್ತೀವಿ ಅಂದರೆ ಭಗವತ್ಪಾದರು ಹೇಳ್ತಾರೆ, ವೃದ್ಧಸ್ತಾವ ಚಿಂತಾಸಕ್ತ, ಎಷ್ಟೊಂದು ಚಿಂತೆಗಳು ಬಂದ್ಬಿಡುತ್ತೆ ವೃದ್ಧಾಪ್ಯದಲ್ಲಿ. ಪರೇ ಬ್ರಹ್ಮಣಿ ಕೋಪಿನ ಸಕ್ತಃ, ಹಾಗಾಗಿ ಪರಬ್ರಹ್ಮನಲ್ಲಿ ಯಾರು ಮನಸ್ಸನ್ನು ಇಡೋದಿಲ್ಲ ಅಂತ. ಹಾಗಾಗಿ ನಮ್ಮ ಮನಸ್ಸನ್ನು ಚಿಕ್ಕ ವಯಸ್ಸಿನಿಂದ ಟ್ರೈನಿಂಗ್ ಕೊಡಬೇಕು. ಅದಕ್ಕೆ ಭಗವಂತನ ವಿಷಯವನ್ನು ತುಂಬಿಸ್ತಾ ಬರಬೇಕು. ಆಗ ಮಾತ್ರ ನಾವು ಕೊನೆ ಕಾಲಕ್ಕೆ ಭಗವಂತನ ಸ್ಮರಣೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅದು ಪ್ರಹ್ಲಾದನ ಉಪದೇಶ. ಇನ್ನು ಎರಡನೇದು ಏನು ಹೇಳ್ತಾ ಇದ್ದಾರೆ, ಜೀವ ಗಾಬರಲ್ಲ. ಜೀವನ ಅಂದರೆ ನನ್ನ ಜೀವಕ್ಕೆ ಭಯ ಆಗಿದೆ ಅಂತ. ಹಾಗಾದರೆ ಮಹಾರಾಜರಿಗೂ ಭಯ ಇತ್ತ ಅಂತ ಕೇಳಿದ್ರೆ ಪ್ರಹ್ಲಾದ ಹೇಳ್ತಾನೆ, ನರಸಿಂಹ ರೂಪ ಆದಮೇಲೆ ಎಲ್ಲ ದೇವತೆಗಳೆಲ್ಲ ಪ್ರಹ್ಲಾದನ ಮುಂದಕ್ಕೆ ತಳ್ತಾರೆ. ಎಂಥ ಘೋರ ರೂಪ ನೋಡು, ನಿನಗೋಸ್ಕರ ಆಗಿರುವಂತಹ ಅವತಾರ, ನೀನೇ ಅವನನ್ನು ಶಾಂತ ಮಾಡಬೇಕು, ಯಾರಿಂದನೂ ಶಾಂತ ಆಗ್ತಿಲ್ಲ ಅಂತ. ಆವಾಗ ಪ್ರಹ್ಲಾದ ಹೋಗ್ತಾನೆ. ಆ ನರಸಿಂಹಸ್ವಾಮಿ ಹತ್ರ ಹೋದಾಗ ನರಸಿಂಹಸ್ವಾಮಿ ಅವನನ್ನು ಕೇಳ್ತಾನೆ, ಪ್ರಹ್ಲಾದ, ನನ್ನ ಈ ಉಗ್ರ ರೂಪ ನೋಡಿ 3 ಲೋಕಗಳು ಗಡಗಡ ನಡುಗ್ತಾ ಇದ್ದಾವೆ, ಇಂತಹ ರೂಪ ನೋಡಿ ನಿನಗೆ ಭಯ ಆಗ್ತಿಲ್ವಾ ಅಂತ ಕೇಳ್ತಾನೆ ನರಸಿಂಹ. ಎಂಥ ರೂಪ ಅದು! ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಆ ಸ್ತಂಭದಲ್ಲಿ, ಆ ಸಭೆಯಲ್ಲಿ ತನ್ನ ನಿಜ ಭಕ್ತರಾದಂತಹವರ ಮಾತನ್ನು ಸತ್ಯಗೊಳಿಸೋದಕ್ಕೆ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಸರ್ವಂತರ್ಯಾಮಿ ಆಗಿದ್ದಾನೆ ಪರಮಾತ್ಮ ಅಂತ ಪ್ರಹ್ಲಾದನ ಮಾತು. ವಿಷ್ಣು ಅಂತ ಒಂದು ಪದ ಇದೆಯಲ್ಲ, ಅದಕ್ಕೆ ವಿಶ್ ಧಾತು ಮೂಲ. ಎಲ್ಲದರ ಒಳಗಡೆ ಪ್ರವೇಶ ಮಾಡಿರುವವನಾಗಿರೋದ್ರಿಂದ ಅವನಿಗೆ ವಿಷ್ಣು ವಿಷ್ಣು ಅಂತ ಕರೀತಾರೆ. ಹಾಗಾಗಿ ಎಲ್ಲದರಲ್ಲಿ ವ್ಯಾಪ್ತನಾಗಿರುವಂತಹ ಸರ್ವಾಂತರ್ಯಾಮಿ ನನ್ನ ಸ್ವಾಮಿ ಅಂತ ಪ್ರಹ್ಲಾದ ಹೇಳಿದ್ದನ್ನು ಸತ್ಯ ಅಂತ ತೋರಿಸೋದಕ್ಕೋಸ್ಕರ ಆ ಸಭೆಯಲ್ಲಿ ಆ ಸ್ತಂಭ ಮಧ್ಯದಿಂದ ಅತ್ಯದ್ಭುತವಾದಂತಹ ರೂಪವನ್ನು ತಾಳ್ಕೊಂಡು ನರಸಿಂಹ ಹೊರಗೆ ಬಂದ. ಆ ರೂಪವನ್ನು ಭಾಗವತ ವರ್ಣನೆ ಮಾಡುತ್ತೆ. ಮೀಮಾಂಸಮಾನಸ್ಯ ಸಮುತ್ಥಿತೋ ಗ್ರತೋ ನೃಸಿಂಹ ರೂಪಸ್ತದಲಂ ಭಯಾನಕಂ ಪ್ರತಪ್ತ ಚಾಮೀಕರ ಚಂದಲೋಚನಂ ಸ್ಫುರತ್ಸದಾಕೇಶ ಋಜುಂಬಿತಾನನಂ ಕರಾಲದಂಶಂ ಕರವಾಲಚಂಚಲಂ ಚುರಾಂತಚಿತ್ವಂ ಮೃಕಟೀಮುಖೋಲ್ಬಣಂ ಸ್ತಬ್ಧೋಪಕರಣಂ ಗಿರಿಕಂದರಾದ್ಭುತಂ ವ್ಯಾಪ್ತಾಸ್ತನಾಸಂ ಅನುಭೇದಭೀಷಣಂ ದಿವಸ್ಪೃಶಕ್ಕಾಯ ಮದೀಕಪೀವರಂ ಗ್ರೀವೋರ್ವಕ್ಷಸ್ಥಲಂ ಅಲ್ಪಮಧ್ಯಮಂ ಚಂದ್ರಾಂಶುಗೈರೈಶ್ಚುರಿತಂ ತನೂರುಹೈಃ ವಿಶ್ವಭುಜಾನೀಕ ಶತಂ ನಖಾಯುಧಂ ದುರಾಸುಧಂ ಸರ್ವನಿಚೇತರಾಯುಧಂ ಪ್ರವೇಗರಿದ್ರಾಯುತ ದೈತ್ಯದಾನವಂ ಅಂತ. ಅಂತಹ ಭಯಾನಕವಾದಂತಹ ರೂಪ, ಒಳ್ಳೆ ಕಾಯಿಸಿರುವಂತಹ ಚಿನ್ನದಂತಹ ಕಣ್ಣುಗಳು, ಕರಾಳವಾದಂತಹ ಕೋರೆ ಗಾಡಿಗಳು, ಗರಗಸದಂತಹ ಉದ್ದವಾದಂತಹ ನಾಲಿಗೆ, 2 ಆನೆ ಸಂಸಾರಗಳು ಮಾಡ್ಬೋದು ಅಂತ ವರ್ಣನೆ ಮಾಡಿದ್ದಾರೆ. 2 ಮೂಗಿನ ಹೊಳ್ಳೆ ಒಳಗಡೆ ಒಂದೊಂದು ಆನೆ ಸಂಸಾರ ಮಾಡ್ಬೋದು ಅಂತಹ ದೊಡ್ಡ ದೊಡ್ಡ ಗುಹೆಯಂತಹ ಆ ಮೂಗುಗಳು. ಸ್ತಬ್ಧೋರ್ಧ್ವ ಕರ್ಣಂ ಅಂದರೆ ಏನು, ಈ ಸಿಂಹ ಬೇಟೆಗೆ ಹೊರಟಾಗ ತನ್ನ ಕಿವಿಗಳನ್ನು ಸ್ತಬ್ಧ ಮಾಡಿಬಿಡುತ್ತಂತೆ. ಅದು ಅಲ್ಲಾಡೋದು ಕಾಣಿದ್ರೆ ಎಲ್ಲಿ ಬೇಟೆ ಓಡೋಗ್ಬಿಡುತ್ತೆ ಅಂತ. ಹಾಗೆ ಹಿರಣ್ಯಕಶಿಪುವಿನ ಬೇಟೆಗೆ ಬಂದಂತಹ ಈ ಸಿಂಹ ಅದರ ಕರ್ಣವನ್ನು ಸ್ತಬ್ಧ ಮಾಡಿಬಿಟ್ಟಿತ್ತಂತೆ. ಸ್ತಬ್ಧ ಮಾಡಿ ದಿವಸ್ಪೃಶತ್ಕಾಯಂ, ಆಕಾಶವನ್ನು ಮುಟ್ಟುವಂತಹ ಶರೀರ, ಅಲ್ಪವಾದಂತಹ ಗ್ರೀವ, ಮೋಟಾದಂತಹ ಕುತ್ತಿಗೆ, ವಿಶಾಲ ವಕ್ಷಸ್ಥಲ, ಅಲ್ಪವಾದಂತಹ ನಾಭಿ, ಈ ರೂಪದಿಂದ ಬಂದು ಸಾವಿರಾರು ಕೈಗಳು. ಒಂದೊಂದು ಕೈ ಯಾವ ರೀತಿ ಇದೆ ಅಂದರೆ ಒಂದೊಂದು ಅಕ್ಷೋಹಿಣಿ ಸೈನ್ಯದಂತೆ. ಅದಕ್ಕೆ ಆಯುಧಗಳು ಅಂದರೆ ಶತಂ ನಖಾಯುಧಂ, ಒಂದೊಂದು ಬೆರಳಲ್ಲಿ 100 ನಖಗಳು ಅಂದರೆ ಉಗುರುಗಳು. ಇಷ್ಟಲ್ಲದೆ ಅವನ ನಿಜಾಯುಧಗಳು ಅಂದರೆ ಈ ನಂದಕಿ ಎಂಬಂತಹ ಖಡ್ಗ, ಕೌಮೋದಕಿ ಎಂಬಂತಹ ಗದೆ, ಪಾಂಚಜನ್ಯ ಶಂಖ, ಸುದರ್ಶನ ಚಕ್ರ, ಆಮೇಲೆ ಈ ಎಲ್ಲ ಆಯುಧಗಳಿಂದ ಅಲ್ಲಿ ಆ ಹಿರಣ್ಯಕಶಿಪುವಿನ ಸೈನ್ಯ, ಯಾರು ದೈತ್ಯರು ದಾನವರು ಎಲ್ಲ ಬರ್ತಾ ಇದ್ದಾರೋ ಏಕಕಾಲಕ್ಕೆ ಎಲ್ಲರನ್ನೂ ಸೀಳು ಹಾಕ್ತಾ ಇದ್ದಾನೆ. ಅಂತಹ ಅದ್ಭುತವಾದಂತಹ ರೂಪವನ್ನು ಕಂಡು ಬಾಲಕ ಪ್ರಹ್ಲಾದ, ನಿನಗೆ ಭಯ ಆಗಲಿಲ್ವಾ? ಎಲ್ಲ ದೇವತೆಗಳೆಲ್ಲ ಭಯಪಟ್ಬಿಟ್ಟಿದ್ದಾರೆ ಅಂತ ಕೇಳಿದ್ರೆ ಪ್ರಹ್ಲಾದ ಹೇಳಿದ್ದು ಒಂದೇ ಮಾತು, ಸ್ವಾಮಿ ನೀನು ಸಂಸಾರವನ್ನು ದಾಟಿಸುವವನು,
ನಿನ್ನನ್ನು ನೋಡಿ ನನಗೆ ಭಯ ಇಲ್ಲ, ಆದರೆ ಸಂಸಾರ ಅಂದರೆ ನನಗೆ ಭಯ ಅಂತ. ಹಾಗೆ ಮಹಾರಾಜರು ಹೇಳ್ತಿರೋದು ಜೀವ ಘಾಬರಲ್ಲ ಅಂದರೆ ಸಂಸಾರ ಅಂದರೆ ಭಯ ಇರಲಿ, ಸಂಸಾರ ಚಕ್ರದಿಂದ ನಾನು ಮುಕ್ತಿಯನ್ನು ಹೊಂದಬೇಕು ಎಂಬಂತಹ ಮುಮುಕ್ಷತ್ವ ಬೆಳೆಸ್ಕೋಬೇಕು ಅನ್ನೋ ಸಂದೇಶ ಮಹಾರಾಜರು ಈ 3ನೇ ಪಂಕ್ತಿಯಲ್ಲಿ ಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರಹ್ಲಾದನ ಕಥೆಯಿಂದ ತಿಳಿಬೇಕಾಗಿದ್ದು ಮತ್ತೆ 2. ಒಂದು, ಕೌಮಾರೇತಾಚರೇತ್ ಪ್ರಾಜ್ಞ, ಚಿಕ್ಕ ವಯಸ್ಸಿನಿಂದ ಭಾಗವತ ಧರ್ಮಗಳನ್ನು, ಆ ಭಗವಂತನಲ್ಲಿ ಭಕ್ತಿಯನ್ನು ಬೆಳೆಸ್ಕೋಬೇಕು. 2ನೇ ಸಂದೇಶ ಏನು ಅಂದರೆ ಸಂಸಾರ ಅಂದರೆ ಅನಾಸಕ್ತಿಯನ್ನು ಬೆಳೆಸ್ಕೋತಾ ಬರಬೇಕು, ಆ ಭಗವಂತನ ಕಡೆಗೆ ನಮ್ಮ ಮನಸ್ಸನ್ನು ತಿರುಗಿಸ್ತಾ ಬರಬೇಕು ಅಂತ ಪ್ರಹ್ಲಾದನ ಸಂದೇಶವನ್ನು ಈ 3ನೇ ಪಂಕ್ತಿಯಲ್ಲಿ ಮಹಾರಾಜರು ಕೊಟ್ಟಿದ್ದಾರೆ. ಇನ್ನು ಮುಂದಿನ ಚರಣ, ವಿಷಯಾನೇ ಮಲ ದೀನ ಕೇಲೆ ಭಾರಿ, ತುಜವೀನ ಆತ ಸಾಂಗ ಕೋಣ ತಾರಿ, ಪಾಹಿ ಪಾಹಿ ಪ್ರಭು ಆಲೋ ಶರಣ ತುಲ, ಕಿತಿ ವಿನವು ತುಲ ರಾಮ ದಯಾಗನ ಕಿತಿ ಆಳವು ತುಲ. ವಿಷಯಾನೇ ಮಲ ದೀನ ಕೇಲೆ ಭಾರಿ, ವಿಷಯ ಪದಾರ್ಥಗಳು, ವಿಷಯಗಳು ನನ್ನ ಜೀವನವನ್ನು ತುಂಬ ಭಾರ ಮಾಡಿಬಿಟ್ಟಿವೆ. ವಿಷಯ ಪದಾರ್ಥಗಳು ಅಂದರೆ ಯಾವುದು ಅಂದರೆ ನಮಗೆ ಈ ಎಲ್ಲ ಇಂದ್ರಿಯಗಳಿವೆಯಲ್ಲ, ಕಣ್ಣು, ಮೂಗು, ಕಿವಿ, ಚರ್ಮ, ನಾಲಿಗೆ, ಈ ಇಂದ್ರಿಯಗಳಿಗೆ ವಿಷಯ ಪದಾರ್ಥಗಳು ಯಾವುದು ಅಂದರೆ ಕಣ್ಣಿಗೆ ದೃಷ್ಟಿ, ಕಿವಿಗೆ ಶಬ್ದ, ನಾಲಿಗೆಗೆ ರಸ, ಮಾತು, ಚರ್ಮಕ್ಕೆ ಸ್ಪರ್ಶ. ಈ ವಿಷಯ ಪದಾರ್ಥಗಳೇ ನನಗೆ ಭಾರ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಮಹಾರಾಜರು. ಯಾಕೆ ಅಂತ ಅಂದರೆ ಪುರಾಣದಲ್ಲಿ ಒಂದು ಕಡೆ ಹೇಳ್ತಾರೆ, ಎಷ್ಟೊಂದು ಪ್ರಾಣಿಗಳು ಕೇವಲ ಒಂದು ಇಂದ್ರಿಯಕ್ಕೆ ದಾಸರಾಗಿ ಅವುಗಳು ನಾಶ ಹೊಂದುತ್ತವೆ. ಉದಾಹರಣೆಗೆ ಮೀನಿಗೆ ಕಣ್ಣು ಅಲ್ಲಾಡೋದೇ ಇಲ್ಲ, ಅದಕ್ಕೆ ಕಣ್ಣಿನ ರೆಪ್ಪೆನೇ ಇಲ್ಲ. ಅದು ಎಲ್ಲಾದರೂ ದಾಳ ಅಲ್ಲಾಡೋದು, ಹುಳ ಅಲ್ಲಾಡೋದು ಕಾಣಿದ್ರೆ ಅಲ್ಲಿ ಹೋಗಿ ಬಾಯಿ ಹಾಕ್ಬಿಡುತ್ತೆ. ಒಬ್ಬ ಮೀನು ಹಿಡಿಯಕ್ಕೆ ಹೋದವನು ಏನಾದರೂ ಆ ದಾಳವನ್ನು ಬಿಟ್ಟಾಗ ಆ ಹುಳ ಅಲ್ಲಾಡಿದ ತಕ್ಷಣ ಇದರ ನೋಟಕ್ಕೆ ಅದು ಬಿದ್ದಿದ ತಕ್ಷಣ ಅದು ಹೋಗಿ ಬಾಯಿ ಹಾಕುತ್ತೆ, ಸಿಕ್ಕಾಕ್ಕೊಳ್ಳುತ್ತೆ, ಸತ್ತೋಗುತ್ತೆ. ಬರೀ ಒಂದು ಇಂದ್ರಿಯಕ್ಕೆ ದಾಸರಾಗಿರುವಂತಹವರು ಈ ಗತಿ ಆದರೆ ಇನ್ನು 5 ಇಂದ್ರಿಯಗಳಿಗೆ ನಾವು ದಾಸರಾಗ್ಬಿಟ್ಟಿದ್ದೀವಲ್ಲ, ಇನ್ನು ನಮ್ಮ ಗತಿ ಏನು ಅಂತ ಯೋಚನೆ ಮಾಡೋ ಸಂಗತಿ ಅಂತ ಪುರಾಣ ಹೇಳುತ್ತೆ. ಇದಕ್ಕೆ ಜಡಭರತರ ಒಂದು ಕಥೆಯನ್ನು ನಾವು ಜ್ಞಾಪಿಸ್ಕೋಬೇಕು. ಭರತ ಚಕ್ರವರ್ತಿ ಅಂತ ಒಬ್ಬ ಮಹಾ ಚಕ್ರವರ್ತಿ, ಅವನ ಅರಮನೆ ಪೂರ್ತಿ ಬಿಳಿ ಶಿಲೆ ಅಂದರೆ ಮಾರ್ಬಲ್ಲು, ಒಳಗಡೆ ಎಲ್ಲ ರತ್ನಗಳು, ಚಿನ್ನ, ಮುತ್ತು, ರತ್ನಗಳು. ಅಂತಹವನು ವಾನಪ್ರಸ್ಥಕ್ಕೆ ಹೊರಡಬೇಕು ಅಂತ ಸಂಕಲ್ಪ ಮಾಡ್ದ. ಮಗನಿಗೆ ರಾಜ್ಯವನ್ನು ವಹಿಸಿ ನಾನು ಕಾಡಿಗೆ ಹೋಗಿ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಬೇಕು, ಅಲ್ಲಿ ಪರಮಾತ್ಮನ ಧ್ಯಾನ ಮಾಡಬೇಕು ಅಂತ ಹೊರಟು ಅಲ್ಲಿ ತನ್ನ ಕೈಯಾರೆ ಒಂದು ಸಣ್ಣದಾದಂತಹ ಒಂದು ಕುಟೀರವನ್ನು ಕಟ್ಟಿಕೊಂಡು ದಿನ ಅವನು ಅಲ್ಲಿ ತಪಶ್ಚರ್ಯದಲ್ಲಿ ಮಗ್ನನಾಗಿದ್ದ. ಅವನು ಮೋಕ್ಷಕ್ಕೆ ಅರ್ಹನಾಗಿದ್ದ, ಅವನು ಮೋಕ್ಷಕ್ಕೆ ಹೋಗಬೇಕಾದಂತಹ ಜೀವ. ಅವನು ಒಂದು ದಿನ ಏನಾಯಿತು ಅಂದರೆ ಅಲ್ಲಿಗೆ ಒಂದು ಜಿಂಕೆ ಬಂತು, ನೀರು ಕುಡಿತಾ ಇತ್ತು ನದಿಯಲ್ಲಿ ನೀರು ಕುಡಿಬೇಕಾದ್ರೆ ಒಂದು ಹುಲಿಯ ಗರ್ಜನೆ ಕಾಡಿನ ಒಳಗಿಂದ ಕೇಳ್ತು. ಅದಕ್ಕೆ ಅದು ಗಾಬರಿ ಪಟ್ಟು ಆ ನದಿಯನ್ನು ಹಾರ್ಕೊಂಡು ಆ ಕಡೆಗೆ ದಾಟ್ಬಿಡ್ತು. ಆ ದಾಟಿದ ಒಂದು ರಭಸಕ್ಕೆ ಅದು ಗರ್ಭಿಣಿ ಜಿಂಕೆ ಆಗಿತ್ತು, ಪ್ರಸವ ಆಗೋಯ್ತು. ಅದು ಆ ಮರಿ ಜಿಂಕೆ ಕೆಳಗೆ ಬಿತ್ತು, ತಾಯಿ ಜಿಂಕೆ ಸತ್ತೇ ಹೋಯಿತು. ಈ ದೃಶ್ಯವನ್ನು ಕಂಡಂತಹ ಭರತ ಚಕ್ರವರ್ತಿಗೆ ಮನಸ್ಸು ತಡಿಲಿಲ್ಲ. ಅವನು ಹೋಗ್ಬಿಟ್ಟು ಆ ಮರಿ ಜಿಂಕೆನ ತಂದು ಅವನ ಕುಟೀರದಲ್ಲಿ ಒಂದು ಬೆಂಕಿ ಹಚ್ಚಿ ಅದಕ್ಕೆ ಸ್ವಲ್ಪ ಶಾಖ ಕೊಟ್ಟು ಅದನ್ನು ಬದುಕಿಸ್ಬಿಟ್ಟ. ಬದುಕಿಸಿದ ಮೇಲೆ ಅವನು ಏನು ಮಾಡ್ದ, ಅವನ ಎಲ್ಲ ಇಂದ್ರಿಯಗಳು ಅದರ ದಾಸನಾಗಿ ಮಾಡಿಬಿಟ್ಟ. ಅದು ಯಾವುದರ ಸಂಕೇತ ಅಂದರೆ ಈ ವಿಷಯ ಪದಾರ್ಥಗಳ ಸಂಕೇತ. ಅವನು ಯಾವ ಸಂಕಲ್ಪದಿಂದ ಬಂದಿದ್ನೋ ಆ ಸಂಕಲ್ಪವನ್ನು ಬಿಟ್ಟು ಅವನು ಧ್ಯಾನಕ್ಕೆ ಕೂತಾಗಲೂ ಕೂಡ ಇವತ್ತು ಜಿಂಕೆ ಎಲ್ಲಿ ಹೋಯಿತು, ಎಲ್ಲಿ ಮೇಯ್ತಾ ಇದೆಯೋ, ಯಾವ ಹುಲಿಗೆ ಸಿಕ್ಕಾಕೋತೋ, ಇದೇ ಯೋಚನೆಯಲ್ಲಿದ್ದ. ಭಗವಂತನ ಧ್ಯಾನಕ್ಕೋಸ್ಕರ ಬಂದಂಥವನು ಅದರ ವಿಪರೀತವಾದಂತಹ ಧ್ಯಾನ ಮಾಡೋದಕ್ಕೆ ಶುರು ಮಾಡಿಬಿಟ್ಟ. ಕೊನೆಯ ಕಾಲಕ್ಕೆ ಅವನು ದೇಹ ಬಿಡಬೇಕಾದ್ರೂ ಎದುರುಗಡೆ ಅದೇ ಜಿಂಕೆ ಇತ್ತು. ಆ ಜಿಂಕೆಯನ್ನು ನೋಡ್ತಾನೇ ಅವನು ದೇಹ ಬಿಟ್ಟ, ಅದರ ಯೋಚನೆಯಲ್ಲೇ. ಹಾಗಾಗಿ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಕೊನೆಯ ಕಾಲದಲ್ಲಿ ಯಾವ ರೀತಿಯಾದಂತಹ ಚಿಂತನೆಗಳನ್ನು ಮಾಡ್ತೀವೋ ಅದೇ ಜನ್ಮ ನಮಗೆ ಬರುತ್ತೆ. ಹಾಗಾಗಿ ಯಾರು ಮೋಕ್ಷಕ್ಕೆ ಹೋಗಬೇಕಾಗಿರ್ತಾನೋ ಅಂತಹವನಿಗೆ ಜಿಂಕೆ ಜನ್ಮ ಬಂದ್ಬಿಡುತ್ತೆ.
ಆದರೆ ಅವನು ಮಾಡಿರುವಂತಹ ಸತ್ಕರ್ಮ, ಆ ತಪಸ್ಸಿನ ಫಲವಾಗಿ ಆ ಹಿಂದಿನ ಜನ್ಮದ ಒಂದು ನೆನಪು ಅವನಿಗೆ ಉಳ್ಕೊಂಡಿರುತ್ತೆ. ಹಾಗಾಗಿ ಜಿಂಕೆಯಾಗಿ ಹುಟ್ಟಿದಾಗಲೂ ಕೂಡ ಅವನು ಬರೀ ಆಶ್ರಮಗಳ ಹತ್ರ ಸುತ್ತುತ್ತಾ, ಅಲ್ಲಿ ಯಾಗ ಯಜ್ಞಾದಿಗಳನ್ನು ನೋಡ್ತಾ, ಅಲ್ಲಿ ಆಗ್ತಿರುವಂತಹ ಉಪನಿಷತ್ತುಗಳ ಒಂದು ಪ್ರವಚನಗಳನ್ನು ಕೇಳ್ತಾ ಆ ಇಡೀ ಜನ್ಮವನ್ನು ಸಾಗಿಸ್ಬಿಟ್ಟ. ಅದರ ಫಲವಾಗಿ ಮತ್ತೆ ಒಂದು ಬ್ರಾಹ್ಮಣ ಜನ್ಮ ಅವನಿಗೆ ಬರುತ್ತೆ. ಕೊನೆಯ ಮಗನಾಗಿ ಹುಟ್ಟುತ್ತಾನೆ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ. ಆವಾಗಲೂ ಅವನಿಗೆ ಹಿಂದಿನ ಜನ್ಮದ ಒಂದು ನೆನಪಿರುತ್ತೆ. ಯಾವ ನೆನಪು ಅಂದರೆ, ನಾನು ಈ ಥರ ದಾರಿ ತಪ್ಪಿದ್ದೆ, ಒಂದು ಜಿಂಕೆಯ ಒಂದು ಯೋಚನೆಯಿಂದ ನಾನು ಮೋಕ್ಷಕ್ಕೆ ಹೋಗಬೇಕಾದಂಥವನು ನಾನು ಕೆಳಗೆ ಬಿದ್ದುಬಿಟ್ಟೆ ಅನ್ನೋ ಜ್ಞಾನ ಅವನಿಗೆ ಇದ್ದಿದ್ದರಿಂದ ಅವನು ಏನು ಸಂಕಲ್ಪ ಮಾಡಿರ್ತಾನೆ, ಈ ಜನ್ಮದಲ್ಲಿ ನಾನು ಯಾರ ಹತ್ರನೂ ಮಾತಾಡೋದಿಲ್ಲ, ಯಾರ ಗೋಜಿಗೂ ಹೋಗೋದಿಲ್ಲ, ಯಾರ ಹತ್ರ ಮಾತಾಡಿದ್ರೆ ತಾನೇ ಸಂಬಂಧ, ಯಾರ ಹತ್ರ ಮಾತಾಡಿದ್ರೆ ತಾನೇ ನನಗೆ ಲೋಕದ ಒಂದು ಬಂಧಗಳಿಗೆ ಸಿಕ್ಕೊಳ್ಳೋದು, ಯಾರ ಹತ್ರನೂ ಮಾತಾಡೋದಿಲ್ಲ ಅಂತ ಜಡವಾಗಿರ್ತಾನೆ. ಹಾಗಾಗಿ ಅವನಿಗೆ ಜಡಭರತ ಅಂತ ಕರೆಯೋದು. ಹಾಗಿದ್ದಾಗ ತನ್ನ ತಂದೆ ತಾಯಿಗಳು ತೀರ್ಕೊಂಡು ಬಿಡ್ತಾರೆ. ಅವರ ಅಣ್ಣಂದರು ಅತ್ತಿಗೆಯಂದರು ಎಲ್ಲ ಅವನಿಗೆ ತೀವ್ರವಾಗಿ ಹಿಂಸೆ ಕೊಡ್ತಾರೆ. ದಿನ ಅವನ ಕೈಲಿ ಕೆಲಸ ಮಾಡಿಸೋದು, ಏನೋ ಉಳಿದಿದ್ದು ಊಟಕ್ಕೆ ಹಾಕೋದು. ಅದು ಯಾವುದಕ್ಕೂ ಅವನು ಪ್ರತಿಕ್ರಿಯೆನೇ ಕೊಡೋದಿಲ್ಲ. ಅವರು ತುಂಬ ಕೋಪಗೊಂಡು ಅವನಿಗೆ ಹೊಡೆಯಕ್ಕೆ ಬಂದಾಗ ಒಂದು ಅಶ್ವತ್ಥ ವೃಕ್ಷ ಇರುತ್ತೆ ಅವನ ಮನೆ ಎದುರುಗಡೆ, ಅಲ್ಲಿ ಹೋಗಿ ಕೂತ್ಕೋತಾನೆ. ಅವ್ರ ಕೋಪ ತಣ್ಣಕ್ಕಾದ್ಮೇಲೆ ಮತ್ತೆ ಬರ್ತಾನೆ. ಅಷ್ಟೇ ಮಾಡ್ತಿರ್ತಾನೆ. ಒಂದು ದಿನ ಆ ರೀತಿ ಕೂತಿರುವಾಗ ಒಂದು ಕಾಡು ಮನುಷ್ಯರ ಗುಂಪು ಬಂದ್ಬಿಟ್ಟು ಅವನನ್ನು ಎತ್ಕೊಂಡು ಹೋಗ್ಬಿಡ್ತಾರೆ. ಇವನನ್ನು ಬಲಿ ಕೊಡಬೇಕು, ದಷ್ಟಪುಷ್ಟವಾಗಿದ್ದಾನೆ, ನಮ್ಮ ದೇವಿಗೆ ಇವನನ್ನು ಬಲಿ ಕೊಡಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಆ ಖಡ್ಗವನ್ನು ಎತ್ತಿ ಇನ್ನೇನು ಅವನ ಕುತ್ತಿಗೆಗೆ ಬೀಳಬೇಕು, ದೇವಿ ಬಂದು ಅವನನ್ನು ಬದುಕಿಸ್ಬಿಡ್ತಾಳೆ. ಇಂತಹ ಮಹಾಭಾಗವತನ್ನ ಬಲಿ ತಗೊಂಡು ನಾನೇನು ಮಾಡಲಿ ಅಂತ ಅಲ್ಲಿದ್ದಂತಹ ಕಾಡು ಮನುಷ್ಯನ ಸಂಹಾರ ಮಾಡಿಬಿಡ್ತಾಳೆ. ಇದೆಲ್ಲದಕ್ಕೂ ಯಾವುದಕ್ಕೂ ಪ್ರತಿಕ್ರಿಯೆ ಕೊಡದಲೇ ಜಡಭರತರು ತಂಪಾಡಿ ತಾವು ಹೋಗ್ತಾ ಇರುವಾಗ ಇನ್ನೊಬ್ಬ ರಾಜನ ಪಲ್ಲಕ್ಕಿ ಬರ್ತಾ ಇರುತ್ತೆ. ಆ ಪಲ್ಲಕ್ಕಿಯನ್ನು ಹೊರತಾ ಇರೋ 4 ಜನದಲ್ಲಿ ಒಬ್ಬನಿಗೇನೋ ರೋಗ ಬಂದ್ಬಿಟ್ಟಿರುತ್ತೆ, ಹೊರಕ್ಕಾಗ್ತಿರಲ್ಲ. ಯಾರಾದರೂ ಸಿಗ್ತಾರ ಅಂತ ನೋಡ್ತಾ ಇರ್ತಾರೆ. ಇನ್ನು 3 ಜನ ಜಡಭರತರು ಕಾಣ್ತಾರೆ, ಒಳ್ಳೆ ಚಿಕ್ಕವರು ಚೆನ್ನಾಗಿದ್ದಾರೆ ಅಂತ ಕರ್ಕೋತಾರೆ. ಆದರೆ ಇವ್ರೇನು ಮಾಡ್ತಾರೆ ಅಂತಂದರೆ, ಕೆಳಗಡೆ ಇರುವೆಗಳು ಹರಿತಾ ಇದೆಯಾ, ಯಾವ್ದಾದ್ರು ಓಡಾಡ್ತಾ ಇದೆಯಾ ಅಂತ ನೋಡಿಕೊಂಡು ಹಾರ್ಕೊಂಡು ಹೋಗ್ತಾ ಇರ್ತಾರೆ. ಒಂದು 2-3 ಸಲ ಬೈತಾನೆ ರಾಜ, ಸರಿಯಾಗಿ ಸೀದಾ ಹೋಗು, ಯಾಕೆ ಹಿಂಗೆ ಮೇಲೆ ಕೆಳಗಡೆ ಮಾಡ್ತಾ ಇದೆಯಾ ಅಂತ. ಆದರೆ ಇವರು ಜಡಭರತರು ಅದಕ್ಕೆ ಅವರು ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡದಲ್ಲೇ ಹಾಗೆ ಹೋಗ್ತಾ ಇರ್ತಾರೆ. 3ನೇ ಸಲ ಆ ರಾಜ ಆ ರೀತಿ ಹೇಳಿದಾಗ ಜಡಭರತರಿಗೆ ಅನಿಸುತ್ತೆ, ಇವನು ಎಲ್ಲಿಗೆ ಹೊರಟಿರ್ತಾನೆ ಅಂದರೆ, ರಾಜ ಕಪಿಲ ಮಹರ್ಷಿಗಳ ಹತ್ರ ಉಪದೇಶ ಪಡ್ಕೊಳ್ಳೋದಕ್ಕೆ ಹೊರಟಿರ್ತಾನೆ. ಕಪಿಲ ಮಹರ್ಷಿಗಳು ಯಾರು ಅಂದರೆ ಸಾಕ್ಷಾತ್ ಭಗವಂತನ ಸ್ವರೂಪ, ಅವತಾರ ರೂಪ. ಅಂಥವ್ರ ಹತ್ರ ಹೋಗಬೇಕಾದ್ರೆ ಇಂತಹ ಅಹಂಕಾರ ಇವನಿಗಿರಬಾರ್ದು, ಇವನಿಗೆ ಉಪದೇಶ ನಾನು ಮಾಡಬೇಕು ಅಂತ ಜಡಭರತರು ತಮ್ಮ ಜನ್ಮದಲ್ಲಿ ಮೊದಲನೇ ಸಲ ಮಾತಾಡಿ ಕೇಳ್ತಾರೆ, ಯಾರನ್ನ ಮೂರ್ಖ ಅಂತಿದೆಯಾ ರಾಜ? ದೇಹಕ್ಕಂತಿದೆಯಾ? ಈ ಮೂಳೆ ಮಾಂಸ ಎಲುಬು ಏನೇನು ನನ್ನ ದೇಹದಲ್ಲಿದೆಯೋ ಅದೇ ನಿನ್ನ ದೇಹದಲ್ಲೂ ಇದೆ. ಒಳಗಡೆ ಪ್ರಾಣಶಕ್ತಿ ಇಲ್ಲ ಅಂದರೆ ಇದು ಕೊಳ್ತೋಗುತ್ತೆ, ನಿನ್ನ ದೇಹನೂ ಕೊಳ್ತೋಗುತ್ತೆ. ಅದಕ್ಕೆ ಮೂರ್ಖ ಅಂತಿದೆಯಾ? ಅಲ್ಲ. ಹಾಗಾದರೆ ಆತ್ಮಕ್ಕಂತಿದೆಯಾ? ಹಾಗಾದರೆ ಆತ್ಮಕ್ಕೆ ಕರ್ತೃತ್ವ ಇದೆ ಅಂತ ಹೇಳ್ತಿದ್ಯಾ? ಅನುಭವಿಸುತ್ತೆ, ಅದೇ ಮಾಡುತ್ತೆ ಅಂತ ಹೇಳ್ತಿದ್ಯಾ? ಅದು ತಪ್ಪು, ಸರಿಯಾಗಿ ತಿಳ್ಕೊ ಅಂತ ಅವನಿಗೆ ಉಪದೇಶ ಮಾಡ್ತಾರೆ. ಅವನು ದೀರ್ಘದಂಡ ನಮಸ್ಕಾರ ಮಾಡಿಬಿಡ್ತಾನೆ. ನೀವು ಇಂಥ ಜ್ಞಾನಿಗಳು ಅಂತ ನನಗೆ ತಿಳಿದಿರಲಿಲ್ಲ, ಈ ರೀತಿಯಾಗಿ ನಿಮಗೆ ಕೆಲಸ ಕೊಟ್ಬಿಟ್ಟೆ, ಕ್ಷಮಿಸಬೇಕು ಅಂತ ಕೇಳಿಕೊಂಡು ಈ ರೀತಿಯಾಗಿ ಜಡಭರತರ ಕತೆ ಭಾಗವತದಲ್ಲಿ ಬರುತ್ತೆ. ಈ ಜಡಭರತರ ಕಥೆಯಿಂದ ನಾವು ತಿಳ್ಕೋಬೇಕಾಗಿದ್ದಿದೆ, ವಿಷಯಾನೇ ಮಲ ನೀನ ಕೇಲೇ ಬಾರಿ. ವಿಷಯಗಳಿಗೆ ನಮ್ಮ ಇಂದ್ರಿಯಗಳನ್ನು ದಾಸರಾಗಿ ಮಾಡಿಬಿಟ್ರೆ ನಮ್ಮ ಪತನ ಖಚಿತ. ನಮ್ಮ ಇಂದ್ರಿಯಗಳನ್ನು ಮನಸ್ಸಿನ ಹತೋಟಿಯಲ್ಲಿ ಇಟ್ಕೋಬೇಕು. ಮನಸ್ಸೆಂಬ ಹಗ್ಗವನ್ನು ಇಟ್ಕೊಂಡು ಆ 5 ಇಂದ್ರಿಯಗಳೆಂಬಂತಹ ಕುದುರೆಯನ್ನು ಸರಿಯಾಗಿ ಲಾಗ ಹಾಕಬೇಕು, ಸರಿಯಾಗಿ ಸೀದಾ ಹೋಗಬೇಕವು. ಇಲ್ಲ ಅಂದರೆ ಒಂದೊಂದು ಕಡೆ ಓಡಿಬಿಟ್ರೆ ರಥ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಮನಸ್ಸಿನ ಹಿಡಿತದಲ್ಲಿ ಇಂದ್ರಿಯಗಳನ್ನು ಇಟ್ಕೋಬೇಕು, ವಿಷಯಗಳಿಗೆ ನಾವು ದಾಸರಾಗಬಾರ್ದು ಅನ್ನೋ ಒಂದು
ಸಂದೇಶವನ್ನು ಈ ಪಂಕ್ತಿಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಮುಂದಿನ ಪಂಕ್ತಿ ತುಜವೀನಾ ಆತ ಸಾಂಗ್ ಕೋಣ ತಾಯಿ, ನಿನ್ನನ್ನು ಬಿಟ್ಟರೆ ಇನ್ಯಾರು ಇದ್ದಾರೆ ಸ್ವಾಮಿ ಅಂತ. ಇಲ್ಲಿ ನಾವು ಗಜೇಂದ್ರನ ಕಥೆಯನ್ನು ನೆನೆಸ್ಕೋಬೇಕು. ಗಜೇಂದ್ರ ಅವನಿಗೆ ಆನೆ ಜನ್ಮ ಬರೋದಕ್ಕಿಂತ ಮುಂಚೆ ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ, ಮಹಾವಿಷ್ಣು ಭಕ್ತ, ಎಲ್ಲ ಒಂದು ಅಪರಾಧ ಮಾಡಿ ಅಗಸ್ತ್ಯರು ಅವನಿಗೆ ಶಾಪ ಕೊಟ್ಬಿಡ್ತಾರೆ. ನೀನು ಆನೆ ಜನ್ಮವನ್ನು ತಾಳು, ನಿನಗೆ ಎಷ್ಟೋ ವರ್ಷಗಳ ಕಾಲ ಭಗವಂತನ ಸ್ಮರಣೆನೇ ಬರದೇ ಇರೋಂಗೆ ಆಗ್ಬಿಡ್ಲಿ ಅಂತ. ಅದೇ ಕಾಲಕ್ಕೆ ಹೂ ಅಂತ ಒಬ್ಬ ಗಂಧರ್ವ, ದೇವಳರು ಅಂತ ಒಬ್ಬರು ಋಷಿಗಳಿರ್ತಾರೆ. ಅವರು ಸೂರ್ಯನಿಗೆ ಅರ್ಘ್ಯ ಕೊಡ್ತಾ ಇರ್ತಾರೆ ಬೆಳಗ್ಗೆ ತಮ್ಮ ಆಹ್ನಿಕದಲ್ಲಿ. ಈ ಹೂ ಗಂಧರ್ವ ಸುಮ್ಮನಿರಲಾರ್ದಲೇ ಅಂತಹ ಜ್ಞಾನಿಗಳ ಕಾಲು ಹೋಗಿ ಎಳೆದ್ಬಿಡ್ತಾನೆ, ಅವ್ರಿಗೇನೋ ಅಪಹಾಸ್ಯ ಮಾಡಬೇಕು ಅನ್ನೋ ಉದ್ದೇಶದಿಂದ. ಅದರಿಂದ ಸಿಟ್ಟಾಗಿ ದೇವಳರು ಅವನಿಗೆ ಶಾಪ ಕೊಡ್ತಾರೆ, ನೀನು ಒಂದು ಮೊಸಳೆ ಜನ್ಮವನ್ನು ತಾಳು ಅಂತ. ಹಾಗೆ ಈ ಹೂ ಗಂಧರ್ವ ಮೊಸಳೆ ಜನ್ಮವನ್ನು ತಾಳ್ತಾನೆ. ಆಮೇಲೆ ಇಂದ್ರದ್ಯುಮ್ನ ಮಹಾರಾಜ ಆನೆ ಜನ್ಮವನ್ನು ತಾಳ್ತಾನೆ. ಈ ತ್ರಿಕೂಟಾಚಲ ಪರ್ವತದಲ್ಲಿ ಈ ಗಜೇಂದ್ರ ವಿಹಾರ ಮಾಡ್ತಾ ಇರುವಾಗ ಅವನು ಗಜರಾಜ, ಅವನು ಇಡೀ ಗಜಪಡೆಗೆ ಅವನೇ ರಾಜ. ಅವನು ಅಲ್ಲಿ ವಿಹಾರ ಮಾಡ್ತಾ ಇರುವಾಗ ಒಂದು ಕೆರೆಯಲ್ಲಿ ಮಕರ ಅಂದರೆ ಮೊಸಳೆ ಅವನ ಕಾಲನ್ನು ಹಿಡ್ಕೊಂಡು ಬಿಡುತ್ತೆ. ಹಿಡ್ಕೊಂಡಾಗ ಅವನು ಮೊದಲಿಗೆ ಭಗವಂತನ ನೆನಪಿಸ್ಕೊಳ್ಳೋದಿಲ್ಲ. ನನಗೆ ಗಜಪಡೆ ಇದೆ, ನನ್ನ ಹೆಂಡತಿ ಮಕ್ಕಳು ಎಲ್ಲ ಸಂಬಂಧಿಕರು ಎಲ್ಲರೂ ಇದ್ದಾರೆ, ಅವರು ನನ್ನನ್ನು ಎಳ್ಕೊಂಡು ಬಿಡ್ತಾರೆ ಅಂತ ಅವನ ಬಲದ ಮೇಲೆ ಅವನಿಗೆ ವಿಶ್ವಾಸ, ನಾನೇ ಬಿಡಿಸ್ಕೊಂಡು ಬಿಡ್ತೀನಿ ಅಂತ ಪ್ರಯತ್ನ ಪಡ್ತಾನೆ. ಆಗೋದಿಲ್ಲ. ಮತ್ತು ಎಲ್ಲ ಸಂಬಂಧಿಕರೆಲ್ಲ ಪ್ರಯತ್ನ ಪಡ್ತಾರೆ ಎಳೆಯೋಕ್ಕೆ, ಆದರೆ ನೀರಲ್ಲಿ ಮೊಸಳೆಗೆ ಬಲ, ಎಷ್ಟು ಹೇಳಿದ್ರೂ ಬರೋದಿಲ್ಲ. ಇವನಿಗೆ ಮುಕ್ತಿ ಆಗದೇ ಇಲ್ಲ ಗಜೇಂದ್ರನಿಗೆ. ಇಲ್ಲಿ ಸಂಕೇತ ಏನು ಅಂದರೆ ಗಜೇಂದ್ರನ ಸ್ಥಾನದಲ್ಲಿ ನಾವೆಲ್ಲರೂ ಇದ್ದೀವಿ. ಆ ಮೊಸಳೆ ಏನು ಅಂದರೆ ನಾವು ಮಾಡುವಂತಹ ಕರ್ಮಗಳು, ಆ ಕರ್ಮದ ಬಂಧಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಅದರಿಂದ ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅದನ್ನು ಬಿಡಿಸೋದಕ್ಕೆ ಯಾರ್ಯಾರೋ ಪ್ರಯತ್ನ ಪಡ್ಬೋದು ನಮ್ಮನ್ನು ಬಿಡಿಸೋದಕ್ಕೆ, ಆದರೆ ಅದನ್ನು ಬಿಡಿಸೋದಕ್ಕಾಗೋದು ಒಬ್ಬನ ಕೈಲಿ, ಅದು ಪರಮಾತ್ಮನ ಕೈಲಿ ಮಾತ್ರ. ಅದನ್ನು 1000 ವರ್ಷ ಆದಮೇಲೆ ಗಜೇಂದ್ರ ತಿಳ್ಕೊಂಡ್ಬಿಟ್ಟು ಒಂದೇ ಒಂದು ಸರೋವರದಲ್ಲಿದ್ದಂತಹ ಒಂದು ತಾವರೆ ಪುಷ್ಪವನ್ನು ಎತ್ತಿ ಭಗವಂತನಿಗೆ ಅರ್ಪಣೆ ಮಾಡಿದ. ಅರ್ಪಣೆ ಮಾಡ್ತಿದ್ದಂತೆ ಹೆಂಡತಿಗೂ ಹೇಳಲಿಲ್ವಂತೆ ಪರಮಾತ್ಮ, ಮಡದಿಗೆ ಹೇಳದೆ ದುಡುದುಡನೆ ಬಂದು ಹಿಡಿದು ನಕ್ರನ ಬಾಯಿ ಕಡಿದು ಬಿಡಿಸಿದಾನೆ, ಸಡಗರದಲ್ಲಿ ರಮೆ ಪೊಡೆಯನೊಳಗೂಡಿ ಬಾರಯ್ಯ ಬಾಬಾ ಅಂತ ದಾಸರು ಹೇಳ್ತಾರೆ. ಮಡದಿಗೆ ಹೇಳದೆ ಹೆಂಡತಿಗೂ ಹೇಳ್ದಲೆ ಅರ್ಜೆಂಟಾಗಿ ಬಂದ್ಬಿಟ್ನಂತೆ. ಅದಕ್ಕೆ ಹರಿ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಹರಿ ಅಂದರೆ ಬೇಗನೆ ಬರೋದು ಅಂತ. ಹಂಗೆ ಹರಿಯಾಗಿ ಬಂದ್ಬಿಟ್ನಂತೆ ದೇವರು. ಬಂದ್ಬಿಟ್ಟು ನೋಡಿ, ಮೊದಲು ಯಾರಿಗೆ ವಿಮೋಚನೆ ಮಾಡ್ದ ಅಂದರೆ ಸುದರ್ಶನ ಚಕ್ರ ಪ್ರಯೋಗ ಮಾಡಿ ಆ ಮಕರ ಅಂದರೆ ಮೊಸಳೆನ ಮೊದಲು ಬಿಡಿಸ್ಬಿಟ್ನಂತೆ. ಅಲ್ಲಿ ಪುಷ್ಪ ಅರ್ಪಣೆ ಮಾಡಿದ್ಯಾರು? ಗಜೇಂದ್ರ. ಆದರೆ ಮೊದಲು ಮುಕ್ತಿ ಕೊಟ್ಟಿದ್ದು ಯಾರಿಗೆ? ಆ ಮೊಸಳೆಗೆ. ಇದರಲ್ಲಿ ಏನು ಗೊತ್ತಾ ಅರ್ಥ? ಭಗವಂತ ತನ್ನ ಭಕ್ತರ ಕಾಲನ್ನು ಯಾರು ಹಿಡ್ಕೋತಾರೋ ಅವರನ್ನು ಬೇಗ ವಿಮೋಚನೆ ಮಾಡ್ತಾನಂತೆ. ಹಂಗೆ ಭಗವಂತನ ಪಾದವನ್ನು ಹಿಡಿದಂಥವರು ಮಹಾರಾಜರು, ಅವರ ಪಾದವನ್ನು ಹಿಡಿದಂಥವರು ಬ್ರಹ್ಮಾನಂದ ಮಹಾರಾಜರು. ಅವರ ಪಾದವನ್ನು ನಾವು ಹಿಡಿದ್ರೆ ನಮ್ಮನ್ನು ಭಗವಂತ ವಿಮೋಚನೆ ಮಾಡ್ತಾನೆ ಅನ್ನೋದನ್ನು ನಾವು ಗಜೇಂದ್ರ ಮೋಕ್ಷದ ಕಥೆಯಿಂದ ನಾವು ತಿಳ್ಕೋಬೇಕು. ಇನ್ನು ಎರಡನೇ ಪಂಕ್ತಿ ಆಯಿತು. ಮೂರನೇ ಪಂಕ್ತಿ, ಪಾಹಿ ಪಾಹಿ ಪ್ರಭು ಆಲೋ ಶರಣತುಲ. ಪ್ರಭು, ನಿನ್ನ ಶರಣಕ್ಕೆ ಬಂದಿದ್ದೀನಿ, ನೀನೇ ನನಗೆ ಕರುಣಿಸಬೇಕು. ಯಾಕೆ ಅಂದರೆ ನೀನು ದಯಾಸಾಗರ, ದಯಾಘನನಾದಂತಹ ನೀನು ನನ್ನನ್ನು ಅನುಗ್ರಹಿಸಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಹೀಗೆ ಶರಣಾಗತರಾಗಿ ಬಂದಂಥವರಲ್ಲಿ ಶ್ರೇಷ್ಠವಾದಂಥವರು ಯಾರನ್ನಾರು ಉದಾಹರಿಸಬೇಕು ಅಂದರೆ ನಮಗೆ ತಲೆಗೆ ಬರುವಂಥವನು ವಿಭೀಷಣ, ಎದುರಾಳಿಯ ಸಾಕ್ಷಾತ್ ತಮ್ಮ. ಅವನು ರಾಮನ ಹತ್ರ ಬಂದು ಹೇಳ್ತಾನೆ, ನಿನ್ನಲ್ಲಿ ಶರಣಾಗತಿಯನ್ನು ಹೊಂದುತ್ತಾ ಇದ್ದೀನಿ ಸ್ವಾಮಿ, ನನ್ನನ್ನು ನೀನು ಸ್ವೀಕರಿಸಬೇಕು ಅಂತ. ಎಲ್ಲ ವಾನರ ಸೈನ್ಯದವರೆಲ್ಲ ಹೇಳ್ತಾರೆ, ಇವನು ಏನೋ ಗುಪ್ತಚರ ಇಲಾಖೆ, ಅವನು ಲಂಕಾಪಟ್ಟಣದ ಗುಪ್ತಚರ ಇಲಾಖೆ, ಇವನು ಏನೋ ಇನ್ಫಾರ್ಮೇಷನ್ ತೊಗೊಂಡೋಗಿ ಕೊಡೋಕ್ಕೆ ಬಂದಿದ್ದಾನೆ, ಸೇರಿಸ್ಬೇಡಿ ಇವನ್ನ ಅಂತ ಎಲ್ಲರೂ ಹೇಳ್ತಾರೆ ವಾನರು. ಆವಾಗ ರಾಮ ಹೇಳೋದು ಒಂದು ಮಾತು, ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತತ್ ವ್ರತಂ ಮಮ ಅಂತ.
ಎಲ್ಲ ಪ್ರಾಣಿ ಪಕ್ಷಿ ಎಲ್ಲರಿಗೂ, ಮನುಷ್ಯರೇ ಮೊದಲಾದಂತೆ ಎಲ್ಲರಿಗೂ ಅಭಯವನ್ನು ಕೊಡುತ್ತೇನೆ ಎಂಬಂಥದ್ದು ನನ್ನ ವ್ರತ. ಯಾರ್ಯಾರು ನನಗೆ ಶರಣಾಗತರಾಗ್ತಾರೋ ಅವರಿಗೆಲ್ಲರಿಗೂ ಅಭಯವನ್ನು ಕೊಡುವಂತಹದ್ದು ನನ್ನ ವ್ರತ. ನನ್ನ ವ್ರತಭಂಗವನ್ನು ನಾನು ಯಾವತ್ತೂ ಮಾಡೋದಿಲ್ಲ. ಹಾಗಾಗಿ ಇವನಿಗೆ ನಾನು ರಕ್ಷಣೆಯನ್ನು ಕೊಟ್ಟೇ ಕೊಡ್ತೀನಿ ಅಂತ ವಿಭೀಷಣನನ್ನು ಸ್ವೀಕಾರ ಮಾಡ್ತಾನೆ. ಹಾಗೆ ನಾವೆಲ್ಲರೂ ಕೂಡ ನಿಜ ಭಕ್ತಿಯಿಂದ ಶರಣಾಗತಿಯನ್ನು ಹೊಂದಿದ್ರೆ ಖಂಡಿತವಾಗಲೂ ಆ ರಾಮ ಎಲ್ಲರನ್ನೂ ಸ್ವೀಕಾರ ಮಾಡ್ತಾನೆ. ಅವನು ಡಂಗೂರ ಹೊರಿಸಿದವನು ಎಲ್ಲಿ? ಅಯೋಧ್ಯ ಪಟ್ಟಣದಲ್ಲಿ. ಮತ್ತೆ ಅವನು ಪರಂಧಾಮಕ್ಕೆ ಹೊರಟಾಗ ಇಡೀ ಪಟ್ಟಣಕ್ಕೆ ಡಂಗೂರ ಹೊರಿಸಿದ. ಯಾರ್ಯಾರು ಮೋಕ್ಷವನ್ನು ಬಯಸ್ತಾ ಇದ್ದೀರೋ ಎಲ್ಲರೂ ಬಂದ್ಬಿಡಿ, ವೈಕುಂಠಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ. ಆವಾಗ ಎಲ್ಲರೂ ಬಂದ್ರಂತೆ, ಸರಿಯೋ ನದಿ ತೀರಕ್ಕೆ ಬಂದ್ರಂತೆ. ಹನುಮಂತ ಹೇಳಿದಂತೆ ಹಾರ ಹಾಕಿ ಎಲ್ಲರೂ ಸರಿಯೋ ನದಿ ಒಳಗಡೆ ಜಂಪ್ ಮಾಡಿ ಕರ್ಕೊಂಡು ಹೋಗ್ತಾನೆ ರಾಮ ವೈಕುಂಠಕ್ಕೆ ಅಂತ. ಕೆಲವರು ಇಲ್ಲ, ನಮ್ಮ ಮಗನ ಮದುವೆ ಇದೆ ಅಂತ ವಾಪಸ್ ಹೋದ್ರಂತೆ. ಇನ್ನು ಕೆಲವರು ಮುಂಜಿ ಇದೆ, ಗೃಹ ಪ್ರವೇಶ ಇದೆ ಅಂತ ವಾಪಸ್ ಹೋದ್ರಂತೆ. ಹೀಗೆ ವಾಪಸ್ ಹೋದವರೆಲ್ಲ ನಾವೇ. ಯಾಕೆ ಅಂತಂದರೆ ಮತ್ತೆ ಈಗ ಕಲಿಯುಗದಲ್ಲಿ ಬಂದಿದ್ದೀವಿ. ಆವಾಗ ಯಾರು ರಾಮನ ಜೊತೆ ಹೋದರೆ ಅವರೆಲ್ಲ ವೈಕುಂಠಕ್ಕೆ ಹೋಗ್ಬಿಟ್ರು. ಹಾಗಾಗಿ ನಿಜ ಮನಸ್ಸಿನಿಂದ ಬೇರೆ ಎಲ್ಲ ಬಿಟ್ಟು ರಾಮನಿಗೆ ನಾವು ಶರಣಾಗತರಾಗಬೇಕು. ನಾವು ಎದುರಾಳಿ ಪಕ್ಷದವರಾದರೂ ಕೂಡ ಆ ರಾಮ ನಮ್ಮನ್ನು ಖಂಡಿತ ಸ್ವೀಕಾರ ಮಾಡ್ತಾನೆ ಅನ್ನೋಂಥ ಅರ್ಥವನ್ನು ನಾವು ಇದರಿಂದ ತಿಳ್ಕೋಬೇಕು. ಇನ್ನು ಮುಂದಿನ ಚರಣ, ಪಾಪಿ ಅಜಾಮಿಳ ಮುಕ್ತ ಕೇಲೆ ಕೋಣಿ, ಗಣಿಕಾ ಗಜೇಂದ್ರಾಸಿ ಉದ್ಧರಿಲೇ ಕೋಣಿ, ಉಪೇಕ್ಷಿಸಿ ಕಾಯ ದೀನ ಬಾಳ, ಕಿತಿ ವಿನವು ತುಲ ರಾಮ ದಯಾಘನ ಕಿತಿ ಆಳವು ತುಲ. ಈ ಅಜಾಮಿಳ ಎಂಬಂತಹವನು ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹವನು. ಅವನು ದಿನಾ ಅವನ ವಿಹಿತವಾದಂತಹ ಕರ್ಮಗಳನ್ನು ಆಚರಣೆ ಮಾಡ್ತಾ ಭಗವಂತನ ಆರಾಧನೆಯಲ್ಲಿ ತತ್ಪರನಾದಂತಹವನು. ಅಂತಹವನಿಗೆ ಏನಾಗುತ್ತೆ, ಒಂದು ದಿನ ಅವನೆಲ್ಲೋ ಅರಣ್ಯದಲ್ಲಿ ಹೂವನ್ನು ಸಂಗ್ರಹ ಮಾಡೋದಕ್ಕೆ ಹೋದಾಗ ಅವನ ಕಣ್ಣಿಗೆ ಒಂದು ದೃಶ್ಯ ಏನೋ ಬೀಳುತ್ತೆ. ಅದರಿಂದ ಅವನಿಗೆ ಕಾಮೋದ್ರೇಕ ಉಂಟಾಗುತ್ತೆ. ಅಲ್ಲಿವರೆಗೂ ಯಾವ ದುಶ್ಚಟಗಳು ಯಾವುದೂ ಇಲ್ಲದೇ ಇರುವಂತಹ ಅಜಾಮಿಳ ನನಗೆ ಈ ಕಾಮನೆಯನ್ನು ತೀರಿಸ್ಕೋಬೇಕು ಎಂಬಂತಹ ಒಂದು ತೀವ್ರವಾದಂತಹ ಆಸೆ ಅವನಲ್ಲಿ ಉಂಟಾಗುತ್ತೆ. ಅದಕ್ಕೆ ಅವನ ಮನಸ್ಸನ್ನು ಕೊಟ್ಟುಬಿಡ್ತಾನೆ. ಕೊಟ್ಟುಬಿಟ್ಟು ಅವನು ಏನೇನು ಸತ್ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಅಲ್ಲಿವರೆಗೂ ಯಾಗ ಯಜ್ಞಾದಿಗಳು, ದಾನಾದಿಗಳು, ತಪಗಳು, ಜಪ ಇತ್ಯಾದಿಗಳನ್ನೆಲ್ಲ ತ್ಯಜಿಸ್ತಾನೆ. ತ್ಯಜಿಸ್ಬಿಟ್ಟು ಒಬ್ಬ ವೇಶ್ಯಾಸ್ತ್ರೀಯರ ವಶ ಆಗ್ಬಿಡ್ತಾನೆ. ಅವಳ ಜೊತೆ ಸಂಸಾರ ಮಾಡೋದಕ್ಕೆ ಶುರು ಮಾಡ್ತಾನೆ. ಎಷ್ಟೋ ವರ್ಷಗಳು ಕಳೆಯುತ್ತೆ. ಕಳೀತಾ ಸಂಸಾರ ಮುಂದುವರಿತಾ 10 ಮಕ್ಕಳಿಗೆ ಅವನು ತಂದೆ ಆಗ್ತಾನೆ. ದೈವವಶ ಆ 10ನೇ ಮಗನಿಗೆ ನಾರಾಯಣ ಅಂತ ಹೆಸರಿಡ್ತಾನೆ. ಈಗ ಅದೇ ರೀತಿ ಅವನು ಅದೇ ಥರದ ಒಂದು ಜೀವನ ಶೈಲಿಯನ್ನು ಸಾಗಿಸ್ತಾ ಕೊನೆಯ ಕಾಲ ಬರುತ್ತೆ. ಕೊನೆಯ ಕಾಲ ಬಂದಾಗ ಅವನು ಎದುರುಗಡೆ ನೋಡ್ತಾನೆ, ಇಬ್ಬರು ಭಯಾನಕರಾದಂತಹವರು ಬರ್ತಾ ಇದ್ದಾರೆ. ಕೋರೆ ದಾಳಿಗಳಿದೆ, ಕಿವಿಯಲ್ಲಿ ವಿಚಿತ್ರವಾದಂತಹ ಆಯುಧಗಳಿದೆ, ಪಾಶ ಇಟ್ಕೊಂಡಿದ್ದಾರೆ. ಭಯ ಉಂಟಾಗತ್ತೆ ಮನಸ್ಸಿನಲ್ಲಿ. ಯಾರು ಅವರು ಅಂದರೆ ಯಮಭಟ್ಟರು. ಯಮಭಟ್ಟರು ಬಂದಾಗ ಭಯ ಉಂಟಾಗುತ್ತೆ. ಹತ್ರ ಯಾರಿಗಾರು ನೋಡ್ತಾನೆ, ಕೊನೆಯ ಪುತ್ರ ಇದ್ದಾನೆ, ಆ 10ನೇ ಪುತ್ರ. ಅವನ ಮೇಲೆ ತುಂಬ ಪ್ರೀತಿ. ಕೊನೆಯ ಪುತ್ರ ಚಿಕ್ಕವನು ಅಂತ ತುಂಬ ಪ್ರೀತಿ. ನಾರಾಯಣ ಅಂತ ಕೂಗ್ತಿದ್ದಂತೆ ಇನ್ನಿಬ್ಬರು ಬಂದರು. ದಿವ್ಯ ದೇಹವನ್ನು ಉಳ್ಳಂತಹವರು, ಚತುರ್ಭುಜ 4 ಭುಜಗಳನ್ನು ಉಳ್ಳಂತಹವರು, ಶಂಖಚಕ್ರ ಗದಾ ಪದ್ಮಗಳನ್ನು ಇಟ್ಕೊಂಡಿದ್ರು. ಇವರು ಮುಂಚೆ ಬಂದಂತಹ ಯಮಭಟ್ಟರಿಗೆ ಕನ್ಫ್ಯೂಷನ್. ನೀವು ಯಾಕೆ ಬಂದ್ರಿ? ಇಂಥ ಮಹಾಪಾಪಿಯನ್ನು ಹೇಳ್ಕೊಂಡು ಹೋಗೋಕ್ಕೆ ಯಮರಾಜರ ಪಟ್ಟಣಕ್ಕೆ ನಾವು ಬಂದಿದ್ದೀವಿ, ನೀವು ಯಾಕೆ ಬಂದ್ರಿ? ಯಾರು ನೀವು? ಯಾರು ಬಂದರು ನೀವು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಾವು ವಿಷ್ಣು ದೂತರು, ನಾವು ಇವನನ್ನು ವೈಕುಂಠಕ್ಕೆ ಕರ್ಕೊಂಡು ಹೋಗಬೇಕು, ನಿಮ್ಮಿಂದ ಬಿಡಿಸ್ಬೇಕು ಅಂತಲೇ ಬಂದಿದ್ದೀವಿ ಅಂತ. ಯಾಕೆ ಇಂಥ ಪಾಪಿಯನ್ನು ಯಾಕೆ ಬಿಡಿಸ್ತೀರಾ ಅಂತ ಕೇಳ್ತಾರೆ ಯಮಭಟ್ರು. ನಾರಾಯಣ ಅಂತ 4 ಅಕ್ಷರ ಹೇಳಿದಾರಲ್ಲಪ್ಪ ಅಂತ ಹೇಳ್ತಾರೆ. ಓಂ ನಮೋ ನಾರಾಯಣಾಯೇತಿ ಮಂತ್ರೋಪಾಸಕ ವೈಕುಂಠ ಭುವನ ಲೋಕಂ ಗಮಿಷ್ಯತಿ ಅಂತ ಶ್ರುತಿಗಳು ಸಾರ್ತಾ ಇವೆ.
ಅಂತಹವರು ವೈಕುಂಠವನ್ನು ಪಡೆಯುತ್ತಾರೆ. ಭುವನ ಲೋಕದಿಂದ ತೊರೆದು ಅವರು ವೈಕುಂಠವನ್ನು ಅವರು ವೈಕುಂಠವನ್ನು ಪಡ್ಕೋತಾರೆ ಅಂತ ವೇದವಾಕ್ಯ. ಇವನು ನಾರಾಯಣ ಅಂತ ಹೇಳಿದ್ನಲ್ಲ ಕೊನೆ ಕಾಲಕ್ಕೆ ಅದಕ್ಕೆ ಬಿಡಿಸಕ್ಕೆ ಬಂದಿದ್ದೀವಿ ಅಂತಾರೆ. ಅವನು ಕರೆದಿದ್ದ ಅವನ ಮಗನ್ನ ನಾರಾಯಣನಲ್ಲ ಅಂತಾರೆ. ಅದು ಏನೇ ಆಗಲಿ, ನಾರಾಯಣ ಎಂಬಂತಹ 4 ಅಕ್ಷರಗಳು ಅವನ ಬಾಯಲ್ಲಿ ಬಂದಿದೆಯೋ ಇಲ್ವೋ, ಅವನು ಪೂರ್ವದಲ್ಲಿ ಮಾಡಿರುವಂತಹ ಸತ್ಕರ್ಮದ ಫಲವಾಗಿ ಅವನು ಮಾಡಿರುವಂತಹ ಈ ಅಪರಾಧಗಳನ್ನೆಲ್ಲ ಕ್ಷಮಿಸಿ ಪರಮಾತ್ಮ ಅವನನ್ನು ಬಿಡಿಸಬೇಕು ಎಂಬಂತಹ ಆದೇಶವನ್ನು ಮಾಡಿದ್ದಾನೆ ಅಂತ ವಿಷ್ಣುದೂತರು ಹೇಳ್ತಾರೆ. ಹಾಗಾಗಿ ಈ ಯಮಭಟರು ಅವನನ್ನು ಬಿಟ್ಟು ವಿಷ್ಣುದೂತರು ಅವನನ್ನು ಬಿಡಿಸಿ ಕಳಿಸ್ತಾರೆ. ಇದೆಲ್ಲ ಆಗಬೇಕಾದ್ರೆ ಅಜಾಮಿಳನ ಮನಸ್ಸಿನಲ್ಲಿ ಏನಾಗ್ತಾ ಇದೆ, ನಾನು ಎಂಥ ಪಾಪಿ, ಅಂತಹ ಪರಮಾತ್ಮ, ಭಕ್ತವತ್ಸಲನಾದಂತಹ ಪರಮಾತ್ಮ ಅವನ ಕಾರ್ಯವನ್ನು ಮಾಡ್ತಿದ್ದಂಥವನು ನನ್ನ ಒಂದು ಈ ಮನಶ್ಚಾಪಲ್ಯಕ್ಕೆ ಸೋತು ಹೋಗ್ಬಿಟ್ಟು ಈ ಪರಮಾತ್ಮನ ಎಲ್ಲ ಕೆಲಸಗಳನ್ನು ಬಿಟ್ಟು ನಾನು ನನ್ನ ಈ ಆಸೆಗಳಿಗೆ ದಾಸನಾಗ್ಬಿಟ್ನಲ್ಲ, ಎಂತಹ ಒಂದು ಕಾರ್ಯ ನಡೆದೋಯ್ತು, ಈಗ ನಡಿಬಾರ್ದಾಗಿತ್ತು ಅಂತ ತೀವ್ರವಾದಂತಹ ಪಶ್ಚಾತ್ತಾಪವನ್ನು ಅವನು ಆ ಪಶ್ಚಾತ್ತಾಪದಲ್ಲಿ ಬೆಂದು ಹರಿದ್ವಾರಕ್ಕೆ ಹೋದ. ಹರಿದ್ವಾರದಲ್ಲಿ ಗಂಗಾ ತಟದಲ್ಲಿ ಕೂತ್ಕೊಂಡು ತಪಸ್ಸನ್ನು ಮಾಡಿ ಭಗವಂತನ ಒಲಿಸ್ಕೊಂಡು ಮತ್ತೆ ಅವನು ಮೋಕ್ಷಕ್ಕೆ ಹೋದ, ಮೋಕ್ಷವನ್ನು ಹೊಂದಿದ. ಹಾಗಾಗಿ ಯಾರು ಮುಮುಕ್ಷುಗಳಾಗುತ್ತಾರೋ, ಯಾರು ಭಗವಂತನ ಪಡ್ಕೋಬೇಕು ಎಂಬಂತಹ ಆಸೆಯನ್ನು ಅಥವಾ ಆ ಮನಸ್ಸನ್ನು ಇಟ್ಕೊಂಡಿರ್ತಾರೋ ಬಹಳ ಎಚ್ಚರವಾಗಿರಬೇಕು. ಮನಶ್ಚಾಪಲ್ಯಕ್ಕೆ ಅವರು ಆಸ್ಪದವನ್ನು ಕೊಡಬಾರದು. ಮನಸ್ಸನ್ನು ಗಟ್ಟಿಯಾಗಿ ಹತೋಟಿಯಲ್ಲಿ ಇಟ್ಕೊಂಡು ಆ ಭಗವತ್ಪರವಾದಂತಹ ಚಿಂತನೆಯನ್ನು ಸದಾಕಾಲದಲ್ಲಿ ಮಾಡಬೇಕು. ಆ ರೀತಿಯಾಗಿ ಮಾಡಿದಾಗ ಮಾತ್ರ ಕೊನೆ ಕಾಲದಲ್ಲಿ ನಮಗೆ ಭಗವಂತನ ಸ್ಮರಣೆ ಬರೋದಕ್ಕೆ ಸಾಧ್ಯ. ಅಷ್ಟು ಸುಲಭವಾಗಿ ಬರೋದಿಲ್ಲ. ಭೀಷ್ಮರು 600 ವರ್ಷ ಅಧ್ಯಯನ ಮಾಡಿದ್ರು, ಎದುರುಗಡೆ ಕೃಷ್ಣ ಇದ್ದರೂ ಕೂಡ ಅವರಿಗೆ ಕೃಷ್ಣನ ಸ್ಮರಣೆ ಬರಲಿಲ್ಲ. ಕೊನೆ ಕಾಲಕ್ಕೆ ಅಷ್ಟವಸುಗಳಲ್ಲಾದಂತಹ ಒಬ್ಬರಾದಂತಹ ವಸು, ಆ ದ್ಯೂ ಎಂಬಂತಹ ವಸುವಿನ ಸ್ಮರಣೆ ಬಂದು ಆ ದ್ಯೂ ನಾಮಕ ವಸು ರೂಪನೇ ಅವ್ರಿಗೆ ಬಂತು, ಹೊರತು ಮೋಕ್ಷ ಬರಲಿಲ್ಲ. ಹಾಗಾಗಿ ಭಗವಂತನ ಚಿಂತನೆ ಸದಾ ನಾವು ಮಾಡಬೇಕು. ಆವಾಗ ಮಾತ್ರ ಕೊನೆ ಕಾಲದಲ್ಲಿ ನಮಗೆ ಭಗವಂತನ ಚಿಂತನೆ ಬರೋದಕ್ಕೆ ಸಾಧ್ಯ ಅನ್ನೋದನ್ನು ನಾವು ಈ ಅಜಾಮಿಳನ ಕಥೆಯಿಂದ ತಿಳ್ಕೋಬೇಕು. ಇನ್ನು ಮುಂದಿನ ಸಾಲು ಗಣಿಕಾ ಗಜೇಂದ್ರಾಸಿ ಉದ್ಧರಿಲೇ ಕೊಡಿ. ಗಜೇಂದ್ರನ ಕಥೆ ಆಗಲೇ ನೋಡಿದ್ದೀವಿ. ಈ ಗಣಿಕಾ ಅಂದರೆ ಯಾರು ಅಂದರೆ ಒಬ್ಬಳು ವೇಶ್ಯಾಸ್ತ್ರೀ. ಅವಳು ಯಾವಾಗಲೂ ಹೊರಗಿನ ಪ್ರಪಂಚದಲ್ಲಿ ಪರಪುರುಷರಲ್ಲಿ ಇತ್ಯಾದಿ ವಿಷಯಗಳಲ್ಲೇ ಅವಳು ಸುಖವನ್ನು ಹುಡುಕ್ತಾ ಇರ್ತಾಳೆ. ಆ ವಿಷಯ ಎಷ್ಟೇ ಅವಳು ಅದರಲ್ಲಿ ಸುಖವನ್ನು ಹುಡುಕಿದ್ರೂ ಕೂಡ ಅವಳಿಗೆ ಸುಖ ಪ್ರಾಪ್ತಿ ಆಗ್ತಾ ಇರಲ್ಲ. ಒಂದು ದಿನ ಏನಾಗುತ್ತೆ ಅವಳಿಗೆ ಅಂದರೆ ಆ ಭಗವಂತನ ಅನುಗ್ರಹ ಅವಳ ಮೇಲಾಗಿ ಏನೋ ಪೂರ್ವಜನ್ಮದ ಸಂಸ್ಕಾರ ಯಾವುದೋ ಉಳ್ಕೊಂಡಿರುತ್ತೆ, ಯಾವುದೋ ಪ್ರಾರಬ್ಧ ಇರುತ್ತೆ, ಅದಕ್ಕೋಸ್ಕರ ಈ ರೀತಿಯಾದಂತಹ ಜನ್ಮ ಬಂದಿರುತ್ತೆ. ಅವೆಲ್ಲವೂ ಸವಿದ ಮೇಲೆ ಒಂದು ದಿನ ಅವಳಿಗೆ ತೀವ್ರವಾದಂತಹ ವೈರಾಗ್ಯ ಬರುತ್ತೆ. ವೈರಾಗ್ಯ ಬಂದು ಅವಳಿಗೆ ಏನು ಅನಿಸುತ್ತೆ ಅಂದರೆ ಹೊರಗಿನ ಯಾವುದೇ ಪದಾರ್ಥದಿಂದ ಸುಖ ಪ್ರಾಪ್ತಿ ಸಾಧ್ಯ ಇಲ್ಲ, ನನ್ನ ಒಳಗಿರುವಂತಹ ಪರಮಚೈತನ್ಯನಾದಂತಹ ಪರಮಾತ್ಮನಿಂದ ಮಾತ್ರ ನನಗೆ ಸುಖ ಪ್ರಾಪ್ತಿ ಆಗೋದಕ್ಕೆ ಸಾಧ್ಯ ಎಂಬಂತಹ ದೃಢ ನಿಶ್ಚಯ ಅವಳಿಗೆ ಬರುತ್ತೆ. ಆ ದೃಢ ನಿಶ್ಚಯದಿಂದ ಅವಳು ಎಷ್ಟು ಶಾಂತಳಾಗ್ತಾಳೆ ಅಂದರೆ ಅವಳು ಏನು ದುಡಿಮೆ ಮಾಡಬೇಕಾಗಿತ್ತು ಅದರ ಕಡೆ ಅವಳ ಗಮನ ಹೋಗೋದಿಲ್ಲ. ಹೊರಗಿನ ಪದಾರ್ಥ ಅವಳ ಆಹಾರವನ್ನು ಪಡ್ಕೋಬೇಕು ಎಂಬಂತಹ ಒಂದು ಯೋಚನೆ ಕೂಡ ಅವಳಿಗೆ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ಭಗವಂತನಲ್ಲಿ ಅವಳ ಮನಸ್ಸು ಪ್ರತಿಷ್ಠಿತವಾಗುತ್ತೆ. ಈ ಕಥೆಯಿಂದ ತಿಳ್ಕೋಬೇಕಾಗಿದ್ದು ಏನು ಅಂದರೆ ಒಂದಲ್ಲ ಒಂದು ದಿನ ನಾವು ವೈರಾಗ್ಯವನ್ನು ಪಡ್ಕೊಳ್ಳೇಬೇಕು. ಈಗಾಗಲೇ ಹೇಳಿದಂತೆ ಜ್ಞಾನ, ಭಕ್ತಿ, ವೈರಾಗ್ಯ, ಮೂರನೇದು ವೈರಾಗ್ಯ. ಈ ಮೂರು ಇದ್ದರೆ ಭಗವಂತ ಒಲಿತಾನೆ. ಹಾಗಾಗಿ ಈ ಗಣಿಕೆ ಅಂದರೆ ಪಿಂಗಳ ಅಂತ ಏಕಾದಶೋಧ್ಯಾಯದಲ್ಲಿ ಏಕಾದಶ ಸ್ಕಂದದಲ್ಲಿ ಭಾಗವತದಲ್ಲಿ ಇವಳ ಕತೆ ಬರುತ್ತೆ. ಪಿಂಗಳ ಎಂಬಂತಹ ವೇಶ್ಯಾಸ್ತ್ರೀ. ಅವಳ ಒಂದು ಕಥೆಯಿಂದ ನಾವು ತಿಳ್ಕೋಬೇಕಾಗಿದ್ದು ವೈರಾಗ್ಯ ಎಂಬಂತಹ ಭಾಗವತ ಲಕ್ಷಣ. ಎಲ್ಲ ಭಾಗವತರಲ್ಲಿ ಇರುವಂತಹ ಒಂದು ಮಹಾಲಕ್ಷಣ ಅಂದರೆ ವೈರಾಗ್ಯ. ಇದನ್ನು ಸಾಕ್ಷಾತ್ ಶುಕ ಮಹರ್ಷಿಗಳಲ್ಲೇ ನಾವು ಕಾಣ್ತೀವಿ.
ಯಾರು ಈ ಭಾಗವತವನ್ನು ಪರೀಕ್ಷಿತ ಮಹಾರಾಜನಿಗೆ ಉಪದೇಶ ಮಾಡಿದ್ರಲ್ಲ, ಅಂತಹ ಶುಕ ಮಹರ್ಷಿಗಳು ಈಗ ಮಂಗಳ ಶ್ಲೋಕದಲ್ಲಿ ಹೇಳಿದೆ, ಎಂ ಪ್ರೌಢಜಂತಂ ಅನುಪೇತಂ ಅಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಅಂತ. ವಿರಹದಿಂದ ಆ ವೇದವ್ಯಾಸರು ಪುತ್ರ ಅಂತ ಕೂಗುದರಂತೆ ಶುಕ ಮಹರ್ಷಿಗಳನ್ನು. ಆ ಶುಕ ಮಹರ್ಷಿಗಳು ಹುಟ್ಟಿದ್ದಂತೆ ಅವರು ಜ್ಞಾನಿಗಳು, ದಿಗಂಬರರಾಗಿ ಹೊರಟುಬಿಟ್ರಂತೆ. ನನಗೆ ಅಪ್ಪ ಯಾರೋ ಅಮ್ಮ ಯಾರೋ ಏನು ನೋಡಲಿಲ್ಲ, ನಡ್ಕೊಂಡು ಹೊರಟುಬಿಟ್ರು. ಇವರು ವೇದವ್ಯಾಸರು ಪುತ್ರ ಪುತ್ರ ಅಂತ ಕೂಗಿದ್ರೆ ಸುತ್ತಮುತ್ತಲಿದ್ದಂತಹ ಮರಗಿಡಗಳೆಲ್ಲ ಉತ್ತರ ಕೊಡ್ತಾ ಇದ್ರಂತೆ. ಅಂದರೆ ತಮ್ಮ ಸರ್ವಭೂತ ಹೃದಯಂ, ಎಲ್ಲರ ಅಂತರ್ಯಾಮಿಯಾದಂತಹ ಶಿವನ ಅಂಶಾವತಾರಿಗಳಾದಂತಹ ಆ ಶುಕ ಮಹರ್ಷಿಗಳು ಎಲ್ಲರ ಅಂತರ್ಯಾಮಿಗಳು ಅಂತ ತೋರಿಸೋದಕ್ಕೋಸ್ಕರ ಎಲ್ಲ ಈ ಗಿಡ ಮರಗಳೆಲ್ಲ ಉತ್ತರ ಕೊಟ್ಟುವಂತ ವೇದವ್ಯಾಸರಿಗೆ. ಇವರು ಪುತ್ರ ಅಂತ ಕರೆದ್ರೆ ತಂದೆ ತಂದೆ ಅಂತ ಗಿಡ ಮರಗಳು ಉತ್ತರ ಕೊಡ್ತಿದ್ವು. ಅಂತಹ ಆ ವೈರಾಗ್ಯ ಶಿಖಾಮಣಿಗಳಾದಂತಹ ಆ ಶುಕ ಮಹರ್ಷಿಗಳು ಮತ್ತು ಈ ಪಿಂಗಳ ಇಂತಹ ಭಾಗವತ ಪುರುಷರಿಂದ ನಾವು ವೈರಾಗ್ಯ ಎಂಬಂತಹ ಲಕ್ಷಣವನ್ನು ತಿಳ್ಕೋಬೇಕು. ಇನ್ನು 3ನೇ ಪಂಕ್ತಿಯಲ್ಲಿ ಅಪರಾಧಿ ಉಪೇಕ್ಷಿಸಿ ಕಾಯ ಯಾ ದೀನ ಬಾಳ, ಇಂತಹ ದೀನನಾದಂತಹ ಮಗುವನ್ನು, ಬಾಳ ಅಂದರೆ ಚಿಕ್ಕ ಹುಡುಗನನ್ನು ನೀನು ಉಪೇಕ್ಷಿಸ್ಬಿಡ್ತೀಯ ರಾಮ ಅಂತ ಕೇಳ್ತಾ ಇದ್ದಾರೆ ಮಹಾರಾಜರು. ಅವರನ್ನು ಉಪೇಕ್ಷಿಸಿಲ್ಲ ರಾಮ, ಅವರನ್ನು ಮೇಲಿನ ಸ್ತರದಲ್ಲಿ ಇಟ್ಟಿದ್ದಾನೆ. ಮಹಾರಾಜರು ಕೇಳ್ತಿರೋದು ನಮ್ಮೆಲ್ಲರ ಪರವಾಗಿ. ಏನೋ ನಮ್ಮ ಮಂದಿರಕ್ಕೆ ಬರ್ತಾನೆ, 4 ಜಪ ಮಾಡ್ತಾನೆ, ನನಗೆ ಆರತಿ ಮಾಡ್ತಾನೆ, ಭಜನೆ ಹಾಡ್ತಾರೆ, ಇವರನ್ನು ಉದ್ಧಾರ ಮಾಡು ಸ್ವಾಮಿ, ಉಪೇಕ್ಷೆ ಮಾಡಬೇಡ ಅಂತ ಮಹಾರಾಜರು ರಾಮನಲ್ಲಿ ಕೇಳ್ಕೊತಾ ಇರೋದು. ಉಪೇಕ್ಷಿಸಿ ಕಾಯಯ ದೀನಬಾಳ, ಅಂತಹ ಅಜಾಮಿಳ, ಅಂತಹ ಪಿಂಗಳ, ಅಂತಹ ಗಜೇಂದ್ರ ಅಂತಹವರನ್ನೆಲ್ಲ ಉದ್ಧಾರ ಮಾಡಿದ್ಯಾ. ಇವರೆಲ್ಲ ನನ್ನನ್ನು ನಂಬ್ಕೊಂಡು ನಮ್ಮ ಮಂದಿರಕ್ಕೆ ಬಂದು ನಿನ್ನನ್ನು ಅನುಸಂಧಾನ ಮಾಡಿ ಜಪ ಮಾಡ್ತಾ ಇದ್ದಾರೆ, ನಿನ್ನನ್ನು ನಂಬ್ಕೊಂಡಿದ್ದಾರೆ, ಇವರನ್ನು ಉದ್ಧಾರ ಮಾಡು ಅಂತ ನಮ್ಮ ಪರವಾಗಿ ಮಹಾರಾಜರು ರಾಮನಲ್ಲಿ ಅವರ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರೋದು. ಇನ್ನು ಮುಂದಿನ ಚರಣ, ಮಣವೀತ ತುಜ ಬ್ರೀದ ರಾಖೇ ಹರಿ, ಠೇವಿ ಚರಣಾವರಿ ನಕೋ ಲೋಟು ದುರಿ, ಅಪರಾಧಿ ಜರೀಮಿ ಕಾಯ ಭಾರಿ ತುಲ, ಕಿತಿ ವಿನವು ತುಲ ರಾಮ ದಯಾಘನ ಕಿತಿ ಆಳವು ತುಲ. ಮೊದಲನೇ ಪಂಕ್ತಿ, ಮಣವೀತ ತುಜ ಬ್ರೀದ ರಾಖೇ ಹರಿ, ನೀನು ಕೊಟ್ಟಿರುವಂತಹ ಮಾತನ್ನು ನೀನೇ ಉಳಿಸ್ಕೋ ಅಂತ. ಅಂದರೆ ಭಗವಂತ ಯಾವುದು ಮಾತು ಕೊಟ್ಟಿದ್ದಾನೆ, ಒಂದ್ಸಲಿ ಆಗಲೇ ಬಂತು ವಿಭೀಷಣನ ಸಂದರ್ಭದಲ್ಲಿ, ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತತ್ ವ್ರತಂ ಮಮ, ಎಲ್ಲ ಭೂತಗಳಿಗೂ ಯಾರ್ಯಾರು ನನ್ನ ಶರಣಾಗತಿಯನ್ನು ಹೊಂದುತ್ತಾರೋ ಅವರಿಗೆಲ್ಲ ಅಭಯವನ್ನು ಕೊಡ್ತೀನಿ, ಇದು ನನ್ನ ವ್ರತ ಅಂತ ಶ್ರೀರಾಮ ಹೇಳಿದಂತಹ ವಾಕ್ಯ. ಮತ್ತೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಇವರು LIC ಅವರು ಹೇಳ್ತಾರೆ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಆದರೆ ನಾವು ತೀರ್ಕೊಂಡ್ಮೇಲೆ ಬೇರೆಯವರ ಯೋಗಕ್ಷೇಮ ನೋಡೋದು. ಆದರೆ ಭಗವಂತನ ಯೋಗಕ್ಷೇಮ ನೋಡ್ಕೊಳ್ಳೋದು ಅಂದರೆ ಏನು, ಯೋಗ ಅಂದರೆ ಏನು, ಕ್ಷೇಮ ಅಂದರೆ ಏನು? ಯೋಗ ಅಂತಂದರೆ ನಮ್ಮಲ್ಲಿ ಏನು ಇಲ್ವೋ ಅದನ್ನು ಪ್ರಾಪ್ತಿ ಮಾಡ್ಕೊಳ್ಳೋದು. ನಮ್ಮ ಜೀವನವನ್ನು ಸಾಗಿಸೋದಕ್ಕೆ ಏನೇನೋ ಬೇಕಲ್ಲ, ಈ ಶರೀರವನ್ನು ಸಾಕೋದಕ್ಕೆ ಏನೇನೋ ಬೇಕಲ್ಲ, ಅದನ್ನು ಪಡ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಯೋಗ ಅಂತ. ಇನ್ನು ಕ್ಷೇಮ ಅಂದರೆ ಏನು, ನಾವು ಪಡ್ಕೊಂಡಿದ್ದನ್ನು ಉಳಿಸ್ಕೋಬೇಕಲ್ಲ, ಅದನ್ನು ಅಪಹರಣ ಮಾಡೋದಕ್ಕೆ ಯಾರ್ಯಾರೋ ಇದ್ದಾರೆ, ಸರ್ಕಾರ ಇದೆ, ಟ್ಯಾಕ್ಸ್ ತೊಗೊಂಡ್ಬಿಡ್ತಾರೆ, ಕಳ್ಳರಿದ್ದಾರೆ, ಅಗ್ನಿ ಇದೆ, ಏನೋ ಅರ್ಥಕ್ವೇಕ್ ಇದೆ, ಏನೇನೋ ಇದೆ, ಎಲ್ಲದರಿಂದ ಉಳಿಬೇಕಲ್ಲ, ನಾವು ಸಂಪಾದನೆ ಮಾಡಿರೋದು ಉಳಿಬೇಕಲ್ಲ, ಅದು ಕ್ಷೇಮ. ಈ ಯೋಗ ಮತ್ತು ಕ್ಷೇಮಕ್ಕೆ ಇವೆರಡಕ್ಕೆ ಮಾತ್ರ ನಾವು ಪ್ರಯತ್ನ ಮಾಡೋದು. ನಮ್ಮ ಇಡೀ ಜನ್ಮದಲ್ಲಿ ನಾವು ಪ್ರಯತ್ನ ಮಾಡೋದು ಯೋಗ ಕ್ಷೇಮ ಇವೆರಡಕ್ಕೆ. ಸಂಪಾದನೆ ಮಾಡಬೇಕು, ಸಂಪಾದಿಸೋದನ್ನು ಉಳಿಸ್ಕೋಬೇಕು. ಆದರೆ ಭಗವಂತ ಹೇಳ್ತಾನೆ, ಯಾರ ಯೋಗಕ್ಷೇಮವನ್ನು ನಾನು ನೋಡ್ಕೋತೀನಿ ಅಂದರೆ, ತಮ್ಮ ಯೋಗಕ್ಷೇಮದ ಬಗ್ಗೆ ಯಾರು ಅವರು ಚಿಂತನೆ ಮಾಡ್ಕೊಳ್ಳೋದಿಲ್ವೋ ಅಂಥವ್ರ ಯೋಗಕ್ಷೇಮವನ್ನು ನಾನು ನೋಡ್ಕೋತೀನಿ ಅಂತಾನೆ. ಯಾಕೆ ಅಂದರೆ ಅವರು ಪ್ರಯತ್ನ ಪಡ್ತಾ ಇಲ್ಲ. ಪ್ರಹ್ಲಾದ ತನ್ನ ಜೀವನವನ್ನು ಉಳಿಸ್ಕೊಳ್ಳೋದಕ್ಕೆ ಅವನು ಪ್ರಯತ್ನ ಪಟ್ನ ಇಲ್ಲ. ನೀನು ಬೆಂಕಿಗೆ ಹಾಕ್ತೀಯ, ಹಾಕು ಪರವಾಗಿಲ್ಲ, ಬೆಟ್ಟದಿಂದ ತೂರ್ತೀಯ ಪರವಾಗಿಲ್ಲ, ದೂರು, ಏನಾದರೂ ಮಾಡು, ಹಾವು ಕೈಯಲ್ಲಿ ಕಚ್ಚು, ವಿಷ ಕೊಡು, ಏನಾದರೂ ಮಾಡು, ನನ್ನ ಭಗವಂತ ಉಳಿಸ್ತಾನೆ. ಈ ರೀತಿಯಾಗಿದ್ದರಿಂದ ಭಗವಂತ ಬಂದು ಉಳಿಸ್ದ.
ದ್ರೌಪದಿದ ಕಥೆಯಲ್ಲಿ ಹೇಳ್ತಾರೆ, ಅವಳು ಮೊದಲು ಸೀರೆ ಎಳೆದಾಗ 2 ಕೈಯಿಂದ ಆ ಸೀರೆನ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಲಂತೆ. ಆದರೆ ಅಲ್ಲಿ ಕೃಷ್ಣ ಬಂದಿಲ್ಲ. 2 ಕೈ ಮೇಲೆ ಎತ್ಬಿಟ್ಟು ಹೇ ಕೃಷ್ಣ ದ್ವಾರಕಾವಾಸನ್ ಅಂತ ಎತ್ಬಿಟ್ಲು ಕೈನ. ಆ ತತ್ಕ್ಷಣದಲ್ಲಿ ಕೃಷ್ಣ ಬಂದ್ಬಿಟ್ಟ. ಅಂದರೆ ಅವಳ ಯೋಗಕ್ಷೇಮವನ್ನು ಬಿಟ್ಟುಬಿಟ್ಲು. ಆವಾಗ ಕೃಷ್ಣ ಬಂದು ಅವಳ ಯೋಗಕ್ಷೇಮವನ್ನು ನೋಡಿದ. ಅದನ್ನು ಈ ಪಂಕ್ತಿಯಲ್ಲಿ ಮಹಾರಾಜರು ಹೇಳ್ತಾ ಇರೋದು. ಮಣವೀತ ತುಜ ಬ್ರೀದ ರಾಕೇ ಹರಿ. ಅಂದರೆ ನಿನ್ನ ಮಾತನ್ನು ನೀನು ಉಳಿಸ್ಕೋತೀಯ. ಆದರೆ ನನ್ನ ಯೋಗಕ್ಷೇಮವನ್ನು ನಿನಗೆ ವಹಿಸ್ಬಿಡ್ಬೇಕು, ಮಿಕ್ಕಿದ್ದೆಲ್ಲ ನಿನ್ನ ಜವಾಬ್ದಾರಿ, ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ಈ ರೀತಿಯಾದಂತಹ ಮನೋಭಾವನ ಇದು ಕೂಡ ಒಂದು ಭಾಗವತ ಧರ್ಮ. ಅಂದರೆ ವಿದ್ಯೋಪಜೀವನ ಅಂತ. ಅಂದರೆ ಭಗವಂತನ ನಾಮ ಇಟ್ಕೊಂಡು ಅದನ್ನು ನಮ್ಮ ಜೀವನೋಪಾಯ ಮಾಡ್ಕೋಬಾರ್ದು ಅಂತ ಒಂದು ಭಾಗವತ ಲಕ್ಷಣ. ಇದಕ್ಕೆ ಮಹಾಭಾರತದಲ್ಲಿ ಯಕ್ಷ ಪ್ರಶ್ನೆಯ ಪ್ರಸಂಗದಲ್ಲಿ ಆ ಯಕ್ಷ ಬಂದು ಪ್ರಶ್ನೆ ಕೇಳ್ತಾ ಇರ್ತಾನೆ. ನೀವು ಉಳಿಬೇಕು, ಬದುಕಬೇಕು ಅಂದರೆ ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಿನ್ನನ್ನು ಬಿಟ್ಬಿಡ್ತೀನಿ, ಇಲ್ಲಾಂದರೆ ನಿಮ್ಮ ಪ್ರಾಣ ತೆಗೆದುಬಿಡ್ತೀನಿ ಅಂತ. ಅಲ್ಲಿ ಭೀಮ ಬಂದಾಗ, ಭೀಮ ಮಹಾಜ್ಞಾನಿ, ವೇದವ್ಯಾಸರು ತುಂಬ ವರ್ಣನೆ ಮಾಡಿದ್ದಾರೆ. ಅಂತಹ ಭೀಮ ಕೂಡ ಯಾಕೆ ಆ ಯಕ್ಷ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂದರೆ, ಭೀಮ ಅಂದ್ಕೊಂಡಂತೆ ನೀನು ಬದುಕಿದ್ರೆ ನೀನು ಉತ್ತರಿಸಿದ್ರೆ ನೀನು ಬದುಕ್ತೀಯಾ ಅಂತ ಹೇಳಿದ್ನಲ್ಲ, ನಾನು ಬದುಕಬೇಕು ಅನ್ನೋ ಒಂದೇ ಕಾರಣಕ್ಕೆ ನನ್ನಲ್ಲಿರೋ ವಿದ್ಯೆ ಇವನಿಗೆ ಯಾಕೆ ಹೇಳಬೇಕು, ನಾನು ಹೇಳಲ್ಲ ಅಂತ ಸುಮ್ಮನಿದ್ನಂತೆ. ಅದೇ ಯುದ್ಧದಲ್ಲಿ ನಾರಾಯಣಾಸ್ತ್ರ ಪ್ರಯೋಗ ಮಾಡಿದಾಗ ಕೃಷ್ಣ ಎಲ್ರಿಗೂ ಹೇಳಿದ್ನಂತೆ, ನೀವೆಲ್ಲ ಬದುಕಬೇಕು ಅಂದರೆ ಆ ನಾರಾಯಣಾಸ್ತ್ರಕ್ಕೆ ನಮಸ್ಕಾರ ಮಾಡಿಬಿಡಿ. ನಾರಾಯಣಾಸ್ತ್ರ ಹೆಂಗೆ ಅಂದರೆ ಅದಕ್ಕೆ ನಮಸ್ಕಾರ ಮಾಡಿಬಿಟ್ರೆ ಯಾರಿಗೂ ಏನು ಮಾಡಲ್ಲ, ನಮಸ್ಕಾರ ಮಾಡ್ದಲ್ಲೇ ನಾನು ಇದನ್ನು ಎದುರಿಸ್ತೀನಿ ಅಂದರೆ ಅವರನ್ನು ನಾಶ ಮಾಡಿಬಿಡುತ್ತೆ. ಎಲ್ಲರೂ ನಮಸ್ಕಾರ ಮಾಡಿದ್ರು, ಭೀಮ ನಮಸ್ಕಾರನೇ ಮಾಡಲಿಲ್ವಂತೆ. ಯಾಕೆ ಅಂದರೆ ನೀನು ಬದುಕಬೇಕು ಅಂದರೆ ನೀನು ನಮಸ್ಕಾರ ಮಾಡುವಂಗೆಲ್ಲ ನಾನು ಮಾಡಲ್ಲ ಅನ್ನೋ, ನಾನು ಬದುಕಬೇಕು ಅಂತ ಯಾವ ಕಾರ್ಯನೂ ಮಾಡಲ್ಲ, ಅದು ನಿನ್ನ ಜವಾಬ್ದಾರಿ ಅಂದ್ಬಿಟ್ಟು ನನ್ನ ಕೃಷ್ಣನಿಗೆ. ಅವಾಗ ಕೃಷ್ಣ ಹೇಳಿದ್ನಂತೆ, ನನ್ನ ಆಜ್ಞೆ ನಮಸ್ಕಾರ ಮಾಡೋದು, ಹಾಗಾದರೆ ಮಾಡ್ತೀನಿ ಅಂತ ಮಾಡಿದ್ನು. ಅಂದರೆ ಇದು ಒಂದು ಭಾಗವತ ಲಕ್ಷಣ. ನಮ್ಮ ಯೋಗಕ್ಷೇಮದ ಬಗ್ಗೆ ಚಿಂತನೆ ಬೇಡ, ಅದನ್ನು ನೋಡ್ಕೊಳ್ಳೋದಕ್ಕೆ ಭಗವಂತ ಇದ್ದಾನೆ ಅನ್ನೋದನ್ನು ಈ ಪಂಕ್ತಿಯಲ್ಲಿ ಮಹಾರಾಜರು ಹೇಳ್ತಾರೆ. ಇನ್ನು ಮುಂದಿನ ಪಂಕ್ತಿ, ಹೇವಿ ಚರಣಾವರಿ ನಕೋ ಲೋಟು ದೂರಿ, ನಿನ್ನ ಪಾದದ ಮೇಲೆ ಇಟ್ಕೋ, ದೂರ ತಳ್ಳಬೇಡ ಅಂತ. ಮತ್ತೆ ಮಹಾರಾಜರು ಯಾರು? ಮಾರುತಿ ಅವತಾರ. ಅವರು ಸಾಕ್ಷಾತ್ ಮಾರುತಿಯ ಅವತಾರ. ಎಲ್ಲಿ ರಾಮನ ನೋಡಿದ್ರೂ ಕೂಡ ಅಲ್ಲಿ ಮಾರುತಿ ರಾಮನ ಪಾದದ ಹತ್ರ ಇದ್ದೇ ಇರ್ತಾನೆ. ಹಾಗಾಗಿ ಮಹಾರಾಜರು ಅವರ ಸಲುವಾಗಿ ಕೇಳ್ಕೊತಾ ಇರೋದಲ್ಲ. ನಾಳೆ ಬ್ರಹ್ಮಾನಂದ ಮಹಾರಾಜರ ಆರಾಧನೆಯ ದಿನವೇ ಜೀವನ್ಮುಕ್ತರಾದಂತಹ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಆರಾಧನೆ ಕೂಡ. ಅವರು ಪೂರ್ವಾಶ್ರಮದಿಂದ ಒಂದು ಅಭ್ಯಾಸ ಅಂತೆ, ದಿನಾ ರಾಮಾಯಣ ಪಾರಾಯಣ ಮಾಡೋರಂಥವ್ರು. ಅದೇ ಅವರು ಸನ್ಯಾಸಾಶ್ರಮ ಆದಮೇಲೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ರಂತೆ. ಅವ್ರ ಕೋಣೆಯಲ್ಲಿ ಅವರು ರಾಮಾಯಣ ಪಾರಾಯಣ ಮಾಡಬೇಕಾದ್ರೆ ಎದುರುಗಡೆ ತಂದು ಒಂದು ಮಣೆ ಇಡಿಸ್ಕೊತಾ ಇದ್ರಂತೆ. ಮಣೆ ಇಡಿಸ್ಕೊಂಡು ಅಲ್ಲಿ ರಂಗೋಲಿಯನ್ನು ಬಿಡಿಸಿ ಒಂದು ಹೂವನ್ನು ಇಟ್ಟು ಪಾರಾಯಣ ಮಾಡೋದು, ಮತ್ತು ಪಾರಾಯಣ ಆದಮೇಲೆ ತೆಗೆಸಿಡೋದು. ಯಾರು ಬಂದು ಕೂರ್ತಿರಲಿಲ್ಲ, ಏನಿಲ್ಲ. ಬಂದು ಕೇಳಿದ್ರಂತೆ ಯಾರು ಕೂರ್ತಿಲ್ಲ, ಏನಿದು ಅಂತ ಹೇಳಿದ್ರೆ, ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಎಲ್ಲೆಲ್ಲಿ ರಾಮನ ಕೀರ್ತನೆ, ರಾಮನ ನಾಮ ಇರುತ್ತೋ ಅಲ್ಲಲ್ಲಿ ಕೈ ಮುಕ್ಕೊಂಡು ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ಆ ಮಾರುತಿ ನಿಂತಿರ್ತಾನೆ. ಎಂತಹ ಮಾರುತಿ! ರಾಕ್ಷಸಾಂತಕಂ, ಎಂತಹ ಕಾರ್ಯವನ್ನು ಸಾಧನೆ ಮಾಡಿದ! 100 ಯೋಜನ ಸಮುದ್ರವನ್ನು ದಾಟಿ ಅಭೇದ್ಯವಾದಂತಹ ಲಂಕಾಪಟ್ಟಣವನ್ನು ಭೇದಿಸಿ ಅಶೋಕವನಕ್ಕೆ ಹೋಗಿ ರಾಮ ಕೊಟ್ಟಂತಹ ಕುರುಹನ್ನು ಸೀತಾಮಾತೆಗೆ ಕೊಟ್ಟು, ಅವಳು ಕೊಟ್ಟಿದ್ದ ಕುರುಹನ್ನು ತಗೊಂಡು ರಾವಣನ ಭೇಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿನ ವನಗಳನ್ನೆಲ್ಲ ನಾಶ ಮಾಡಿ, ಎದುರಾಳಿ ಆ ರಾಕ್ಷಸರು ಬಂದಂತಹ ಸಾವಿರಾರು ಕೋಟ್ಯಾಂತರ ರಾಕ್ಷಸರನ್ನು ಸಂಹಾರ ಮಾಡಿ, ಅಕ್ಷಯ ಕುಮಾರ ಅಂತ ಅವನು ರಾವಣನಿಗೆ ಸಮಬಲ ಅಂತೆ. ಅವನು ರಾವಣನ ಮಗ ಅಕ್ಷಯ ಕುಮಾರ. ನಾನು ರಾವಣನ್ನು ಸಂಹಾರ ಮಾಡಬಲ್ಲೆ ಅಂತ ತೋರಿಸೋದಕ್ಕೋಸ್ಕರ
ಆ ಅಕ್ಷಯ ಕುಮಾರನನ್ನೂ ಸಂಹಾರ ಮಾಡಿ ರಾವಣನ ಸಭೆಗೆ ಹೋಗಿ ರಾವಣನಿಗಿಂತ ಮೇಲಿನ ಸ್ಥಾನದಲ್ಲಿ ಕೂತ್ಕೊಂಡು ರಾವಣ ಕೇಳಿದ್ನಂತೆ, ಏ ಕೋತಿ ಯಾರೋ ನೀನು ಅಂತ. ಆವಾಗ ಹನುಮಂತ ಹೇಳಿದ ವಾಕ್ಯ, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಆಕ್ಲಿಷ್ಟ ಕರ್ಮಣಃ ಅಂತ. ಇಂತಹ ಎಲ್ಲ ಕಾರ್ಯಗಳು, ಆ 100 ಯೋಜನೆ ದಾಟೋದು, ಆ ಲಂಕಾಪಟ್ಟಣ ಭೇದಿಸೋದು, ಆ ರಾಕ್ಷಸರನ್ನು ಸಂಹಾರ ಮಾಡೋದು, ಅಕ್ಷಯ ಕುಮಾರನ್ನ ಸಂಹಾರ ಮಾಡೋದು, ಇಂತಹ ಮಹತ್ ಕಾರ್ಯವನ್ನು ಯಾರು ನಮ್ಮಂಥವ್ರು ಮಾಡಿಬಿಟ್ಟಿದ್ದಿದ್ರೆ, ಯಾರೋ ನೀನು ಅಂತ ಕೇಳಿದ್ರೆ ನಾನು ವಾನರ ಸೈನ್ಯದಲ್ಲೇ ಮಹಾಪ್ರಮುಖ, ಮಹಾಧೈರ್ಯಶಾಲಿ, ಮಹಾಪೌರುಷಶಾಲಿ ಅಂತ ಹೇಳ್ತಿದ್ವಿ. ಆದರೆ ಹನುಮಂತ ಹೇಳಿದ್ದೇನು, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ, ನಾನು ರಾಮನ ಕೊನೇ ದಾಸ, ತುಂಬ ಕಡಿಮೆ ಶಕ್ತಿ ಇರುವಂಥವನು ಅವನ ಸೈನ್ಯದಲ್ಲಿ. ನನ್ನಂಥವ್ರು ಕೋಟ್ಯಾಂತರ ಜನರಿದ್ದಾರೆ ಅವನ ಸೈನ್ಯದಲ್ಲಿ, ಕಡಿಮೆ ಶಕ್ತಿ ಇರುವಂಥವ್ನು ನಾನು. ನೋಡು ನಾನು ಇಷ್ಟು ಮಾಡಿದ್ದೀನಿ, ನೀನು ಯೋಚನೆ ಮಾಡು ಅಂತ. ಅಂದರೆ ಈ ಹನುಮಂತನ ಪ್ರಸಂಗದಿಂದ ನಾವು ತಿಳ್ಕೊಬೇಕಾಗಿದ್ದು ಏನು ಅಂದರೆ ವಿನಮ್ರತೆ, ವಿನಯ. ಎಂತಹ ಮಹಾಕಾರ್ಯವನ್ನು ಸಾಧಿಸಿ ಹನುಮಂತ ಹೇಳಿದ್ದು ದಾಸೋಹಂ ಕೋಸಲೇಂದ್ರಸ್ಯ ಅಂತ ತನ್ನ ಪರಿಚಯ. ಇನ್ನು ನಾವು ಮಾಡುವಂತಹ ಸಣ್ಣ ಸಣ್ಣ ಕಾರ್ಯಕ್ಕೆ ನಾನು ಇಂತಹ ಕಾರ್ಯವನ್ನು ಮಾಡಿಬಿಟ್ಟೆ ಅಂತ ಅಹಂಕಾರವನ್ನು ಪಟ್ಟುಬಿಟ್ರೆ ಅದರಿಂದ ಎಷ್ಟೋ ನಮ್ಮ ಮಾಡಿದಂತಹ ಪುಣ್ಯಗಳೆಲ್ಲ ನಶಿಸಿ ಹೋಗುತ್ತಂತೆ. ಇದಕ್ಕೆ ಮಹಾಭಾರತದಲ್ಲಿ ಮತ್ತೆ ಒಂದು ಪ್ರಸಂಗ, ಆ ಜಯದ್ರಥನನ್ನು ಅವನನ್ನು ಸಂಹಾರ ಮಾಡ್ತೀನಿ ಸಂಜೆ ಅಷ್ಟರಲ್ಲಿ, ಇಲ್ಲ ನಾನೇ ಅಗ್ನಿಗೆ ಹಾರಿಬಿಡ್ತೀನಿ ಅಂತ ಅರ್ಜುನ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ಈ ಧರ್ಮರಾಯನಿಗೆ ತುಂಬ ಅವನಿಗೆ ಕಾತುರ, ಜಯದ್ರಥಂದು ಆಯ್ತಾ ಸಂಹಾರ, ಆಯ್ತಾ ಆಗಿಲ್ಲ ಅಂತ ಸುದ್ದಿ ಬರ್ತಾ ಇದೆ. ಮಧ್ಯಾಹ್ನ ಸ್ವಲ್ಪ ವಿಶ್ರಾಂತಿಗೆ ಬಂದ ಅರ್ಜುನ. ಬಂದಾಗ ನಿನ್ನ ಗಾಂಡೀವಕ್ಕೆ ಧಿಕ್ಕಾರ ಅಂತ ಗಾಂಡೀವಕ್ಕೆ ಬೈದ್ಬಿಟ್ಟ ಧರ್ಮರಾಜ. ಇವನು ಅರ್ಜುನ ಅವನೊಂದು ವ್ರತ, ಏನು ವ್ರತ ಅವನದು ಅಂದರೆ ಗಾಂಡೀವ ಬಿಲ್ಲಿಗೆ ಯಾರು ಬೈದ್ಬಿಟ್ರೆ ಅವ್ರನ್ನ ನಾನು ಬಿಡೋದಿಲ್ಲ, ಸಂಹಾರ ಮಾಡ್ತೀನಿ ಅಂತ. ಕೃಷ್ಣನ್ಗೆ ಹೇಳ್ದ, ನಮ್ಮ ಅಣ್ಣನ ನಾನು ಕೊಂದಾಕ್ಬಿಡ್ತೀನಿ, ಅವನನ್ನು ಬಿಡೋದಿಲ್ಲ ಅಂತ. ಅದಕ್ಕೆ ಕೃಷ್ಣ ಹೇಳ್ದ, ಅವನನ್ನು ನೀನು ಕೊಲ್ಲಬೇಕಾ, ಒಂದು ಉಪಾಯ ಹೇಳ್ತೀನಿ, ಚೆನ್ನಾಗಿ ಬೈದ್ಬಿಡು ಅಂತ. ಅದೆಂಗಾಗುತ್ತೆ ಅಂದರೆ ದೊಡ್ಡವರನ್ನು ಬೈದರೆ ಅವರನ್ನು ಕೊಂದಿದ್ದಕ್ಕೆ ಸಮಾನ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ಅರ್ಜುನ ಚೆನ್ನಾಗಿ ಬೈದ್ಬಿಡ್ತಾನೆ. ಆಮೇಲೆ ಅರ್ಜುನ ಹೇಳ್ತಾನೆ, ಸರಿ ಕೃಷ್ಣ, ಇವಾಗ ನಮ್ಮ ಅಣ್ಣನ ಕೊಂದ್ಬಿಟ್ಟೆ, ಇವಾಗ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂತ. ಯಾಕೋ ಅಂತ ಕೇಳ್ತಾನೆ ಕೃಷ್ಣ. ನಮ್ಮ ಅಣ್ಣನ ಕೊಂದ ಮೇಲೆ ನಾನು ಯಾಕೆ ಬದುಕಿರಬೇಕು ಅಂತಾನೆ. ಹೌದಾ, ಹಾಗಾದರೆ ನಿನ್ನನ್ನು ನೀನು ಚೆನ್ನಾಗಿ ಹೊಗಳ್ಕೊಂಡ್ಬಿಡು ಅಂತಾನೆ. ನಿನ್ನನ್ನು ನೀನು ಹೊಗಳ್ಕೊಂಡ್ಬಿಟ್ರೆ ಅದು ಆತ್ಮಹತ್ಯೆ ಮಾಡ್ಕೊಂಡಂಗೆ ಅಂತ. ಹಾಗಾಗಿ ಆತ್ಮಹತ್ಯೆ ಎಂಬಂಥದ್ದು ಎಂತಹ ಘೋರ ಪಾಪ. ಆ ಘೋರ ಪಾಪವನ್ನು ನಾವು ಪಡ್ಕೊಂಡು ಬಿಡ್ತೀವಿ, ನಮ್ಮನ್ನು ನಾವು ಹೊಗಳ್ಕೊಂಡ್ಬಿಟ್ರೆ. ಹೀಗೆ ಪರಮಾತ್ಮ ಅವರಿಬ್ಬರನ್ನು ಉಳಿಸೋದ್ರ ಜೊತೆಗೆ ನಮಗೆ ಎಂಥ ಸಂದೇಶವನ್ನು ಕೊಟ್ಟ. ನಮಗಿಂತ ಹಿರಿಯದಾದಂತಹವರು ಜ್ಞಾನದಲ್ಲಾಗಿರಲಿ, ವೈರಾಗ್ಯದಲ್ಲಾಗಿರಲಿ, ವಯಸ್ಸಿನಲ್ಲಾಗಿರಲಿ, ನಮಗಿಂತ ಹಿರಿಯರನ್ನು ಬೈಬಾರ್ದು, ಆಮೇಲೆ ನಮ್ಮನ್ನು ನಾವು ಹೊಗಳ್ಕೋಬಾರ್ದು ಅಂತ ಈ ಸಂದೇಶವನ್ನು, ಆ ವಿನಯ ಭಾವವನ್ನು ನಾವು ಬೆಳೆಸ್ಕೋಬೇಕು ಅಂತ ಆ ಮಾರುತಿ ಮಹಾರಾಜರೇ ಮಾರುತಿ ರೂಪದಲ್ಲಿ ನಮ್ಮೆಲ್ಲರಿಗೂ ತೋರಿಸ್ಕೊಟ್ಟಿದ್ದಾನೆ. ತನ್ನ ಒಂದು ಆ ಲೀಲಾ ವಿಶೇಷದಿಂದ, ಕ್ರಿಯೆಯಿಂದ ಆ ವಿನಯವನ್ನು ನಾವೆಲ್ಲ ಮೈಗೂಡಿಸ್ಕೋಬೇಕು ಅನ್ನೋಂತಹ ಒಂದು ಭಾಗವತ ಲಕ್ಷಣವನ್ನು ತೋರಿಸ್ಕೊಟ್ಟಿದ್ದಾನೆ. ಇನ್ನು ಮುಂದಿನ ಒಂದು ಪಂಕ್ತಿ, ಅಪರಾಧಿ ಜರೀಮಿ ಕಾಯ ಭಾರಿ ತುಲ. ಮತ್ತೆ ಅದೇ ಮಹಾರಾಜರು ಕೇಳ್ಕೊತಾ ಇದ್ದಾರೆ, ನನ್ನ ಅಪರಾಧ ನಿನಗೆ ಭಾರ ಆಗೋಯ್ತಾ ಸ್ವಾಮಿ? ಅಂತಂತಹ ಅಪರಾಧ ಮಾಡಿದಂಥವರನ್ನು ನೀನು ಕ್ಷಮಿಸಿದೀಯ, ಹಾಗೆ ನನ್ನ ಭಕ್ತರನ್ನು ಕ್ಷಮಿಸಿ ಉದ್ಧಾರ ಮಾಡು. ನನ್ನ ಭಕ್ತರು ನಿನ್ನನ್ನೇ ನಂಬಿದ್ದಾರೆ, ನಿನ್ನನ್ನು ನಂಬಿದಂಥ ನನ್ನನ್ನು ನಂಬಿದ್ದಾರೆ, ನನ್ನನ್ನು ನಂಬಿದಂತಹ ಬ್ರಹ್ಮಾನಂದ ಮಹಾರಾಜರನ್ನು ನಂಬಿದ್ದಾರೆ. ಅಂತಹ ಭಕ್ತರನ್ನೆಲ್ಲ ನೀನು ಮೇಲಕ್ಕೆತ್ಕೋ, ಅವರನ್ನು ಉದ್ಧಾರ ಮಾಡು ಅಂತ ಮಹಾರಾಜರ ಪ್ರಾರ್ಥನೆ. ಇನ್ನು ಮುಂದಿನ ಚರಣ, ಐಕೋನಿಯ ದೀನ ವಾಣಿ ಗುರುರಾಯೇ ನಾಭಿ ನಾಭಿ ಐಸೆ ಉಭರೋನಿ ಬಾಹೆ ರಾಮ ಪಾಠ ಕರಿ ಭಯ ನಾಹಿ ತುಲಾ ಇತಿ ವಿನವು ತುಲಾ ರಾಮ ದಯಾಘನ ಇತಿ ಆಳವು ತುಲಾ. ಐಕೋನಿಯ ದೀನ ವಾಣಿ ಗುರುರಾಯೇ, ದೀನವಾದಂತಹ ನಮ್ಮ ಕೂಗನ್ನು ಕೇಳಿ ಆ ಗುರುರಾಯ ಒಂದಲ್ಲ ಒಂದು ದಿನ ನಮ್ಮ ಕೂಗನ್ನು ಕೇಳಿಸ್ಕೋತಾರಂತೆ. ಇದಕ್ಕೆ ಯಾವುದು ನಿದರ್ಶನ ಅಂದರೆ ಪರೀಕ್ಷಿತ ಮಹಾರಾಜನ ಒಂದು ಸಂದರ್ಭ.
ಅವನ ಪರಿಸ್ಥಿತಿ ಏನು ಅಂತಂದರೆ, ಅವನು ಕಾಡಿಗೆ ಬೇಟೆಗೆ ಹೋದಾಗ ಯಾವ ಒಬ್ಬ ಮಹಾಪುರುಷರ ಕುತ್ತಿಗೆಗೆ ಒಂದು ಸತ್ತ ಹಾವನ್ನು ಹಾಕ್ಬಿಟ್ಟ. ಆ ಕಾರ್ಯ ನಡೆದೋಯ್ತು. ಆ ಋಷಿಪುತ್ರ ಅವನಿಗೆ ಶಾಪ ಕೊಟ್ಟ, ನೀನು ಇನ್ನು 7 ದಿನದ ಒಳಗೆ ತಕ್ಷಕ ಎಂಬಂತಹ ಸರ್ಪದಿಂದ ಕಚ್ಚಿಸಿಕೊಂಡು ಸಾಯಬೇಕು ಅಂತ ಶಾಪ ಕೊಟ್ಟ. ಹಾಗಾಗಿ ಅದು ಪರೀಕ್ಷಿತನ ತಿಳುವಳಿಕೆಗೆ ಬಂತು, ಇನ್ನು 7 ದಿನಕ್ಕೆ ನಾನು ಸತ್ತೋಗ್ತೀನಿ. ಆವಾಗ ಅವನೇನು ಪಶ್ಚಾತ್ತಾಪ ಪಟ್ಟ, ಆದರೆ ದುಃಖ ಪಡಲಿಲ್ವಂತೆ. ನಾನು ಮಾಡಿದ ಕಾರ್ಯಕ್ಕೆ ಸರಿಯಾದ್ದೇ ಆಯಿತು ನನಗೆ ಅಂದ್ಕೊಂಡು, ಇನ್ನು 7 ದಿನ ಸಮಯ ಇದೆಯಲ್ಲ ನನಗೆ ಅಂತ ಅಂದ್ಕೊಂಡಂತೆ. ಶುಕ ಮಹರ್ಷಿಗಳ ಹತ್ರ ಹೋಗೋಣ ಅಂತ ಅಂದ್ಕೊಂಡಂತೆ. ಗಂಗಾ ತೀರಕ್ಕೆ ಹೋದ, ಶುಕ ಮಹರ್ಷಿಗಳನ್ನು ಬರಲಿ ಅಂತ ಕಾದ. ಎಲ್ಲ ಋಷಿಗಳೆಲ್ಲ ಬಂದ್ಬಿಟ್ರು. ಬಂದು ಆ ಶುಕ ಮಹರ್ಷಿಗಳು ಬಂದು ಆಸೀನರಾದ ಮೇಲೆ ಪರೀಕ್ಷಿತ ಹೇಳಿದಂತೆ, ಸ್ವಾಮಿ ಇನ್ನು 7 ದಿನ ನನ್ನ ಜೀವನ, ಅದಾದಮೇಲೆ ನಾನು ಸತ್ತೋಗ್ಬಿಡ್ತೀನಿ, ಅಷ್ಟರಲ್ಲಿ ನೀವು ಉದ್ಧಾರ ಮಾಡಬೇಕು ಅಂತ. ಅದಕ್ಕೆ ಶುಕ ಮಹರ್ಷಿಗಳು ಹೇಳಿದ್ರಂತೆ, ಮಹಾಪುಣ್ಯವಂತನಪ್ಪ ನೀನು, ಇನ್ನು 7 ದಿನ ಬದುಕಿರ್ತೀಯ ಅಂತ ನಿನಗೆ ಗೊತ್ತಿದೆ, ನನಗೆ ಮುಂದಿನ ಕ್ಷಣ ಬದುಕಿರ್ತೀನೋ ಇಲ್ವೋ ಗೊತ್ತಿಲ್ಲ ಅಂತ. ಅದಕ್ಕೆ ಇನ್ನೊಂದು ನಿದರ್ಶನ ಮಹಾಭಾರತದಲ್ಲೇ ಇದೆ. ಒಂದು ರಾತ್ರಿ 12 ಗಂಟೆ ಆಗಿರುತ್ತೆ. ಅಷ್ಟೊತ್ತಿಗೆ ಒಬ್ಬ ಬ್ರಾಹ್ಮಣ ಬಂದ್ಬಿಟ್ಟು ಧರ್ಮರಾಯನಲ್ಲಿ, ನನ್ನ ಮಗನ ಮುಂಜಿ ಇದೆ, ಏನಾದರೂ ದಾನ ಮಾಡಬೇಕು ಅಂತ ಕೇಳಿದ್ನಂತೆ. ಎಲ್ಲ ನಮ್ಮ ಟ್ರೆಷರಿ ಎಲ್ಲ ಬಂದಾಗ್ಬಿಟ್ಟಿದೆ, ಬೆಳಗ್ಗೆ ಬಾ ಅಂತ ಹೇಳಿದ್ನಂತೆ ಧರ್ಮರಾಯ. ಸರಿ ಅಂತ ಹೋದ್ನಂತ ಬ್ರಾಹ್ಮಣ. ಇನ್ನೊಂದು 2 ನಿಮಿಷ ಬಿಟ್ಟು ನೋಡಿದ್ರೆ ಡಂಗೂರದ ಶಬ್ದ ಕೇಳ್ತಿದೆಯಂತೆ. ಏನೋ ಒಂದು ಮಹತ್ ಸುದ್ದಿ ಇದೆ ಅಂದರೆ ಡಂಗೂರು ಹೊಡಿತಾರಲ್ಲ, ಆ ಥರ ಇಡೀ ಒಂದು ಹಸ್ತಿನಾವತಿಯಲ್ಲಿ ಡಂಗೂರದ ಶಬ್ದ. ಯಾರು ಹೊಡಿತಿದ್ದಾರೆ ಡಂಗೂರ ಇಷ್ಟೊತ್ತಿಗೆ ಅಂತ ಹೋಗಿ ನೋಡಿದ್ರೆ ಭೀಮ ಡಂಗೂರ ಹೊಡಿತಾ ಇದ್ದಾನೆ. ಯಾಕಪ್ಪ ಹೊಡಿತಿದ್ಯಾ ಡಂಗೂರ ಅಂತ ಕೇಳಿದ್ರೆ, ನಮ್ಮ ಅಣ್ಣ ನಾಳೆ ಬೆಳಗ್ಗೆವರೆಗೂ ಬದುಕಿರ್ತಾನೆ ಅಂತ ಸುದ್ದಿ ಹೇಳೋದಕ್ಕೆ. ಅಂದರೆ ಮುಂದಿನ ಕ್ಷಣದವರೆಗೂ ನಾವು ಬದುಕಿರೋದು ಅದು ನಿಶ್ಚಯ ಅಲ್ಲ. ಅವರು ಬಂದು ಕೇಳಿದಾಗ ಇವಾಗ ಕೊಡೋದಾದರೆ ಕೊಡು, ಇಲ್ಲ ಅಂತ ವಾಪಸ್ ಕಳಿಸು. ಬೆಳಗ್ಗೆ ಕೊಡ್ತೀನಿ ಅಂತ ಮಾತು ಕೊಡಬೇಡ, ಅದು ಎಷ್ಟು ಜನ್ಮಕ್ಕೆ ನಿನ್ನ ಮುಂದೆ ಬರುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾನೆ ಭೀಮ. ಹಾಗೆ ಈ ಪರೀಕ್ಷಿತನಿಗೆ ಗೊತ್ತಾಯ್ತು 7 ದಿನದಲ್ಲಿ ಸಾವು ಅಂತ. ನಮ್ಮೆಲ್ರಿಗೂ ಸಾವು ಇದ್ದೇ ಇದೆ. ಹಾಗಾಗಿ ನಮ್ಮೆಲ್ಲರ ಪರಿಸ್ಥಿತಿನೂ ಹಾಗೇನೆ, ಎಲ್ರಿಗೂ ಸಾವು ನಿಶ್ಚಯ. ಭಗವಂತ ಹೇಗೆ ಭಗವದ್ಗೀತೆಯಲ್ಲಿ ಹೇಳಿದಾನೋ, ಜಾತಸ್ಯ ಹಿ ಧ್ರುವ ಮೃತ್ಯು, ಹುಟ್ಟಿದವನಿಗೆ ಸಾವು ನಿಶ್ಚಿತ. ಹಾಗಾಗಿ ಎಲ್ಲರೂ ಪರೀಕ್ಷಿತರ ಒಂದು ಇದರಲ್ಲಿರುವಂತಹವರೇ, ಅವನ ಸ್ಥಿತಿಯಲ್ಲಿರುವಂತಹವರೇ ಎಲ್ಲರೂ ಕೂಡ. ಹಾಗಾಗಿ ಆ ಪರೀಕ್ಷಿತ ಏನು ಮಾಡ್ದ, ಗುರುವಾಕ್ಯಕ್ಕೋಸ್ಕರ ಅವನು ಹಾತೊಳ್ದ, ಗುರುಗಳನ್ನು ಆಶ್ರಯಿಸಿದ. ಗುರುಗಳ ಬಾಯಿಂದ ಮುಖಾರವಿಂದದಿಂದ, ಎಂತಹ ಗುರುಗಳು ಅವರು, ಸಾಕ್ಷಾತ್ ಶಿವನ ಅಂಶಾವತಾರಿಗಳು. ಆ ಶಿವನ ಜಟಾಜೂಟದಿಂದ ಹರಿದು ಬಂದಂತಹ ಆ ಗಂಗೆ ಆದರೆ, ಈ ಶುಕ ಮಹರ್ಷಿಗಳ ಮುಖಾರವಿಂದದಿಂದ ಬಂದಂತಹ ಈ ವಾಗ್ಗಂಗೆ, ಭಾಗವತ ಗಂಗೆ, ಮಹಾಪುರಾಣ, ಅದನ್ನು ಕೇಳಿ ಅವನು ಮೋಕ್ಷವನ್ನು ಪಡ್ಕೊಂಡ್ಬಿಟ್ಟ. ಅಂದರೆ ಆ ಗುರುಗಳ ಮಹಿಮೆ ಅಂತಹದ್ದು. ನಮಗೂ ಎಂತಹ ಗುರುಗಳು ಸಿಕ್ಕಿದ್ದಾರೆ. ಸಾಕ್ಷಾತ್ ಮಾರುತಿ ಅವತಾರರಾದಂತಹ ಬ್ರಹ್ಮಚೈತನ್ಯ ಮಹಾರಾಜರು ನಮ್ಮ ಗುರುಗಳು. ಇನ್ನೆಂಥ ಪುಣ್ಯವನ್ನು ನಾವೆಲ್ಲ ಮಾಡಿದ್ದೀವಿ. ಅವರ ವಾಕ್ಯಗಳ, ಅವರ ಚರಿತ್ರೆಯನ್ನು ನಾವು ಮನಸ್ಸಿನಲ್ಲಿ ತುಂಬಿಕೊಂಡು ಅವರು ಹೇಳಿದಂತಹ ಉಪದೇಶಾನುಸಾರವಾಗಿ ನಮ್ಮ ಜೀವನವನ್ನು ಸಾಗಿಸಿದ್ರೆ ಎಂತಹ ಮಹಾಪುಣ್ಯ ಇದೆ, ಅದನ್ನು ನಾವು ಮನವರಿಕೆ ಮಾಡ್ಕೋಬೇಕು. ಅಂತಹ ಮಹಾರಾಜರು ನಮ್ಮಂತಹವರನ್ನು, ಬಿದ್ದಿರೋವಂತಹವರನ್ನು ಮೇಲೆತ್ತಕ್ಕೋಸ್ಕರ ಅವರು ಕೆಳಗೆ ಬಂದಿದ್ದಾರೆ. ಯಾಕೆಂದರೆ ಯಾರು ಹಳ್ಳದಲ್ಲಿ ಬಿದ್ದುಬಿಟ್ಟಿರ್ತಾನೋ ಅವನು ಮೇಲಿರೋವನನ್ನು ಕೈ ಕೊಟ್ಟರೆ ಏನು ಪ್ರಯೋಜನ ಇಲ್ಲ. ಮೇಲಿರೋವನೇ ಇಳಿದು ಬರಬೇಕು ಇವನನ್ನ ಮೇಲೆತ್ತಕ್ಕೆ. ಹಾಗೆ ಮಹಾರಾಜರು ಇಳಿದು ಬಂದು ನಮ್ಮನ್ನು ಮೇಲೆತ್ತಕ್ಕೆ ಅವರು ಬಂದಿದ್ದಾರೆ. ಬ್ರಹ್ಮಾನಂದರನ್ನು ನಮಗೆ ಅನುಗ್ರಹಿಸಿದ್ದಾರೆ. ಹಾಗಾಗಿ ಅವರು ಹೇಳಿದಂತೆ ನಮ್ಮ ಜೀವನ ಕ್ರಿಯೆ ಇರಬೇಕು, ಆ ಗುರುಗಳ ವಾಕ್ಯದಂತೆ ನಮ್ಮ ಜೀವನ ಇರಬೇಕು ಅಂತ ಪರೀಕ್ಷಿತ ಹೇಳ್ತಾನೆ. ಎಷ್ಟರ ಮಟ್ಟಿಗೆ ಲೀನನಾಗಿರ್ತಾನೆ ಗುರುವಾಕ್ಯದಲ್ಲಿ ಅಂದರೆ, ಆ ಶುಕ ಮಹರ್ಷಿಗಳು ಕೇಳ್ತಾರೆ, ಅಲ್ಲಪ್ಪ 7 ದಿನದಿಂದ ಊಟ ಉಪಚಾರ ಇಲ್ಲದಲೇ ನೀನು ನನ್ನ ವಾಕ್ಯ ಕೇಳ್ತಾನೆ ಇದೆಯಲ್ಲ, ನಿನಗೆ ಏನಕ್ಕೆ ಇಷ್ಟು ಕೃಷ್ಣನ ಕತೆ ಕೇಳಬೇಕು ಅಂತ ನಿನ್ನ ಉತ್ಸುಕತೆ ಯಾಕೆ ಅಂದರೆ, ಪರೀಕ್ಷಿತ ಹೇಳ್ತಾನೆ, ನಮ್ಮ ತಾತಂದರು ಅಂದರೆ ಪಾಂಡವರು ಒಂದು ದೊಡ್ಡ ಸಾಗರದಲ್ಲಿ ಮುಳುಗೋಗಕ್ಕೆ ಹೊರಟುಬಿಟ್ಟಿದ್ರು. ಯಾವುದು ಅಂದರೆ ಕೌರವ ಸೈನ್ಯ ಸಾಗರ. ಅಲ್ಲಿ ದೊಡ್ಡ ದೊಡ್ಡ ತಿಮಿಂಗಲಗಳು, ಭೀಷ್ಮ ದ್ರೋಣ ಅಂತ ತಿಮಿಂಗಲಗಳು, ಕೌರವ
ದುರ್ಯೋಧನ ಇತ್ಯಾದಿಗಳು ಸುಳಿಗಳು, ಅನೇಕ ಈ ರೀತಿಯಾದಂತಹ ಅಪಾಯಗಳು ಇವೆಲ್ಲ ಇರುವಂತಹ ಸಾಗರವನ್ನೇ ನಮ್ಮ ತಾತಂದರು ದಾಟಿಬಿಟ್ರು. ಹೇಗೆ ದಾಟಿದ್ರು? ಆ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಎಷ್ಟು ಸುಲಭವಾಗಿ ದಾಟಿದ್ರು ಅಂತಂದರೆ, ಒಂದು ಸಣ್ಣ ಕರು ತನ್ನ ಪಾದದ ಗುರುತು ಹಸಿ ಮಣ್ಣಲ್ಲಿ ಮಾಡಿ ಅದರಲ್ಲಿ ನೀರು ತುಂಬಿಸಿದ್ರೆ ಅದನ್ನು ಎಷ್ಟು ಸುಲಭವಾಗಿ ದಾಟ್ತೀವೋ ಅಷ್ಟು ಸುಲಭವಾಗಿ ಕೌರವ ಸೈನ್ಯ ಸಾಗರವನ್ನು ನಮ್ಮ ತಾತಂದರು ದಾಟಿಬಿಟ್ರು. ಅಂತಹ ಅನುಗ್ರಹವನ್ನು ನಮ್ಮ ತಾತಂದರಿಗೆ ಅಷ್ಟೇ ಅಲ್ಲ, ನನಗೆ, ಯಾಕೆಂದರೆ ನಾನು ಗರ್ಭದಲ್ಲಿ ಮಲಗಿದ್ದಾಗ, ನಮ್ಮ ತಾಯಿಯ ಗರ್ಭದಲ್ಲಿ ನಾನು ಮಲಗಿದ್ದಾಗ ನನ್ನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಟ್ರು. ಬ್ರಹ್ಮಾಸ್ತ್ರದಿಂದ ರಕ್ಷಣೆ ಮಾಡಿದಂಥವನೇ ಆ ಕೃಷ್ಣ ಪರಮಾತ್ಮ. ಅಂಥವನ ಕತೆ ಕೇಳಬೇಕಾದ್ರೆ ನನಗೆ ನೀರು ಬೇಡ, ಉಪದೇಶ ಮಾಡಿ ಅಂತ ಹೇಳ್ತಾನೆ ಪರೀಕ್ಷಿತ. ಆ ರೀತಿಯಾಗಿ ಗುರುಗಳ ವಾಕ್ಯದಲ್ಲಿ ತತ್ಪರರಾಗಿರಬೇಕು ಅನ್ನೋದನ್ನು ಆ ಪರೀಕ್ಷಿತನ ಒಂದು ಸಂದರ್ಭದಿಂದ ಗುರುವಾಕ್ಯ ಪರತೆ, ಈ ಭಾಗವತ ಲಕ್ಷಣವನ್ನು ಗುರುವಾಕ್ಯವೇ ನಮಗೆ ಸರ್ವಶ್ರೇಷ್ಠ ಅನ್ನೋದನ್ನು ನಾವು ತಿಳ್ಕೋಬೇಕು. ಇನ್ನು ಮುಂದಿನ ಸಾಲು, ನಾಭಿ ನಾಭಿ ಐಸೆ ಉಭರೋನಿ ಬಾಹೆ, ಅಂದರೆ ಎರಡೂ ಕೈಯನ್ನು ಮೇಲೆತ್ತಿ ಗುರುಗಳು ಏನು ಉಪದೇಶ ಮಾಡ್ತಾರೆ ಅಂದರೆ, ರಾಮ ಪಾಠಕರಿ ಭಯನಾಹಿತುಲ, ಅಂದರೆ ರಾಮನ ಜಪವನ್ನು ಮಾಡು, ರಾಮನಾಮ ಸ್ಮರಣೆಯನ್ನು ಮಾಡು, ಆವಾಗ ನಿನ್ನ ಎಲ್ಲ ಭಯಗಳು ದೂರವಾಗುತ್ತೆ. ಆದರೆ ಒಂದು ಕಂಡೀಷನ್ನು, ಭಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಜಪವನ್ನು ಮಾಡು, ಯಾಂತ್ರಿಕವಾಗಿ ಮಾಡಬೇಡ, ಭಕ್ತಿಯಿಂದ ಮಾಡು. ಆದರೆ ಆ ಭಕ್ತಿ ಅಷ್ಟು ಸುಲಭವಾಗಿ ಬರೋದಿಲ್ಲ. ಅಗ್ನಿಪುರಾಣದಲ್ಲಿ ಒಂದು ವಾಕ್ಯ ಇದೆ, ಜನ್ಮಾಂತರ ಸಹಸ್ರೇಶು ತಪೋ ಜ್ಞಾನ ಸಮಾಧಿಭಿ ನರಾಣಾಂ ಕ್ಷೀಣಪಾಪಾಣಾಂ ಕೃಷ್ಣೇ ಭಕ್ತಿ ಪ್ರಜಾಯತೆ ಅಂತ. ಜನ್ಮಾಂತರ ಸಹಸ್ರೇಶು, ಸಹಸ್ರಾರು ಜನ್ಮಗಳಲ್ಲಿ ತಪಸ್ಸು, ಜ್ಞಾನ, ಸಮಾಧಿ ಇತ್ಯಾದಿಗಳನ್ನು ಮಾಡಿ ಮನುಷ್ಯರು ತಮ್ಮ ಪಾಪಗಳನ್ನೆಲ್ಲ ತೊಳ್ಕೊಂಡು ನಂತರದಲ್ಲಿ ಆ ಕೃಷ್ಣ ಪರಮಾತ್ಮನಲ್ಲಿ ಭಕ್ತಿ ಎಂಬಂಥದ್ದು ಹುಟ್ಟುತ್ತೆ. ಅದಕ್ಕಾಗಿ ನಾವು ಸದಾ ಪ್ರಯತ್ನವನ್ನು ಪಡಬೇಕು. ಒಂದು ಪ್ರಣಾಮ ಭಕ್ತಿಯಿಂದ ಮಾಡಿದ್ರೆ ಅದಕ್ಕೆ ಫಲ ಹೇಳ್ತಾರೆ, ಕೃಷ್ಣಾಯ ಕೃತಂ ಏಕೋಪಿ ಕೃಷ್ಣಾಯ ಕೃತಂ ಪ್ರಣಾಮಂ ದಶಾಶ್ವಮೇಧಾವಭೃತೇನ ತುಲ್ಯ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ ಅಂತ. ಅಂದರೆ ಭಕ್ತಿಯಿಂದ ಒಂದೇ ಒಂದು ಸಲ ಕೃಷ್ಣನಿಗೆ ನಮಸ್ಕಾರ ಮಾಡಿದ್ರೆ ಅದು ದಶಾಶ್ವಮೇಧ, 10 ಅಶ್ವಮೇಧ ಯಜ್ಞಗಳ ಅವಭೃತ ಸ್ನಾನ ಮಾಡಿದ ಫಲಕ್ಕೆ ಸಮಾನವಾದಂತಹ ಫಲ. ಆದರೆ ಒಂದು ವ್ಯತ್ಯಾಸ ಇದೆ, ದಶಾಶ್ವಮೇಧಿ ಪುನರೇತಿ ಜನ್ಮ, 10 ಅಶ್ವಮೇಧ ಯಾಗಗಳನ್ನು ಮಾಡಿ ಅವಭೃತ ಸ್ನಾನ ಮಾಡಿದ್ರು ಪುನರ್ಜನ್ಮ ಇದೆ. ಆದರೆ ಕೃಷ್ಣ ಪ್ರಣಾಮೀನ ಪುನರ್ಭವಾಯ, ಕೃಷ್ಣನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದವನಿಗೆ ಪುನರ್ಜನ್ಮ ಇಲ್ಲ. ಹಾಗಾಗಿ ರಾಮ ಪಾಠಕರಿ ಭಯನಾಹಿತುಲ, ರಾಮ ಪಾಠವನ್ನು ಮಾಡಿ, ರಾಮಸ್ಮರಣೆಯನ್ನು ಮಾಡಿ ಎಲ್ಲ ಭಯ ನಿವೃತ್ತಿಯಾಗತ್ತೆ ಅಂತ ಮಹಾರಾಜರ ಸಂದೇಶ. ಇನ್ನು ಕೊನೆ ಚರಣ, ಐಸ ದೀನ ದಯಾಳ ಸಾಂಗ ಕೋಣ ದುಜ ಘೋರ ಕಲಿಮಜಿ ಮೋಕ್ಷ ಕೇಲಾಸೋಪ ದೀನದಾಸಮಣಿ ರಾಮ ರಾಮ ಬೋಲ ಕಿತಿ ವಿನವುತುಲ ರಾಮ ದಯಾಘನ ಕಿತಿ ಆಳವುತುಲ. ಐಸ ದೀನ ದಯಾಳ ಸಾಂಗ ಕೋಣ ದುಜ ಅಂದರೆ ಮಹಾರಾಜರು ಹೇಳ್ತಾ ಇದ್ದಾರೆ, ದೀನರಿದ್ದರೆ ಅಲ್ವೇನಪ್ಪ ನಿನ್ನನ್ನು ದೀನ ದಯಾಳ ಅಂತ ಕರೆಯೋದು. ಅಕಸ್ಮಾತ್ ಎಲ್ಲರೂ ಯಾರು ಪತಿತರೇ ಆಗದೇ ಇದ್ದರೆ ನೀನು ಪತಿತ ಭಾವನ ಹೆಂಗಾಗ್ತೀಯ? ಹಾಗಾಗಿ ನನ್ನ ಭಕ್ತರೆಲ್ಲ ಪತಿತರಿದ್ದರೂ ನಿನ್ನನ್ನು ನಂಬಿದಾರಪ್ಪ, ಹಾಗಾಗಿ ನೀನು ದೀನ ದಯಾಳ, ನೀನು ಪತಿತ ಪಾವನ, ಹಾಗಾಗಿ ಪತಿತರಾದಂತಹ ಇವರನ್ನೆಲ್ಲ ನೀನು ಉದ್ಧಾರ ಮಾಡಬೇಕು ಅಂತ ಮಹಾರಾಜರು ನಮ್ಮ ಪರವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಘೋರ ಕಲಿಮಜಿ ಮೋಕ್ಷ ಕೇಲಾಸೋಪ, ಈ ಕಲಿಯುಗದಲ್ಲಿ ಘೋರವಾದಂತಹ ಕಲಿಯುಗ ಇನ್ನೂ ಶುರುನೇ ಆಗಿಲ್ಲ, ಇದು ಸಂಧಿಕಾಲ. ಹಾಗಾಗಿ ನಾವು ಮಹಾರಾಜರ ಮಂದಿರದಲ್ಲಿ ಬಂದು ಜಪ ಮಾಡಿ ಪ್ರವಚನ ಶ್ರವಣ ಮಾಡ್ತಿರೋದು ಇತ್ಯಾದಿಗಳು ಧರ್ಮ ಕಾರ್ಯಗಳು ಆಗ್ತಿದೆಯಲ್ಲ, ಹಾಗಾಗಿ ಇನ್ನೂ ಘೋರ ಕಲಿಯುಗ ಶುರುವಾಗಿಲ್ಲ.
ಇನ್ನೂ ಶುರುವಾಗುವಂಥದ್ದಿದೆ. ಇಂತಹ ಘೋರ ಕಲಿಯುಗದಲ್ಲಿ ಮೋಕ್ಷ ಮಾಡುವಂತಹ ಭಗವಂತನ ರೂಪ ಯಾವುದು? ತ್ರಿಯುಗಿ ಅಂತ ಭಗವಂತನಿಗೆ ನಾಮ. ಕೇವಲ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗದಲ್ಲಿ ಮಾತ್ರ ಅವತಾರ ಮಾಡ್ತಾನೆ, ಕಲಿಯುಗದಲ್ಲಿ ಅವತಾರ ಇಲ್ಲ ಅಂತ. ಹಾಗಾಗಿ ದ್ವಾಪರ ಯುಗದ ಕೊನೆಯಲ್ಲಿ ಕೃಷ್ಣ ಪರಂಧಾಮಕ್ಕೆ ಹೊರಟಾಗ ಉದ್ಧವನ್ನ ಕರಿತಾನಂತೆ. ಉದ್ಧವನ್ನ ಕರೆದ್ಬಿಟ್ಟು ನೀನು ಉಳ್ಕೋ, ನಾನು ಪರಂಧಾಮಕ್ಕೆ ಹೊರಡ್ತೀನಿ ಅಂತ ಹೇಳ್ತಾನೆ. ಉದ್ಧವ ಎಂಥವನು ಅಂದರೆ ಅವನು ಎಲ್ಲ ಕೃಷ್ಣ ಏನು ತಿಂದುಬಿಟ್ಟಿರ್ತಾನೋ ಅವನು ತಿನ್ನೋದು, ಕೃಷ್ಣ ಏನು ಉಟ್ಟುಬಿಟ್ಟಿರ್ತಾನೋ ಅವನು ಅದನ್ನು ಉಡೋದು. ಆ ರೀತಿಯಾದಂತಹ ಭಕ್ತ. ಸ್ವಾಮಿ ನೀನು ಹೋದ್ಮೇಲೆ ನಾನಿಲ್ಲಿ ಹೆಂಗಿರಲಿ ಅಂತ ಕೇಳ್ತಾನೆ. ನೋಡು ಉದ್ಧವ, ನಾನು ಹೋಗ್ತೀನಿ, ಆದರೆ ನನ್ನ ಒಂದು ರೂಪ ಇಲ್ಲಿ ಬಿಟ್ಟು ಹೋಗ್ತೀನಿ. ಯಾವುದು ರೂಪ ಅಂದರೆ ಶ್ರೀಮದ್ ಭಾಗವತ. ಈ ಶ್ರೀಮದ್ ಭಾಗವತದ ಮೊದಲನೇ 2 ಸ್ಕಂದಗಳು ನನ್ನ ಪಾದಗಳು, 3-4 ಕಾಲುಗಳು, 5ನೇ ಸ್ಕಂದ ನನ್ನ ನಾಭಿ, 6ನೇ ಸ್ಕಂದ ನನ್ನ ವಕ್ಷಸ್ಥಲ, 7-8 ನನ್ನ ಬಾಹುಗಳು, 9 ನನ್ನ ಕಂಠ, 10ನೇ ಸ್ಕಂದ ನನ್ನ ಮುಖ, 11ನೇ ಸ್ಕಂದ ನನ್ನ ಲಲಾಟ ಅಂದರೆ ಹಣೆ, 12ನೇ ಸ್ಕಂದ ನನ್ನ ಶಿರಸ್ಸು. ಹೀಗೆ ಆಪಾದ ಮೌಳಿಯಾಗಿ ನನ್ನ ರೂಪ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಇಟ್ಟು ಹೋಗಿರ್ತೀನಿ. ಈ ಭಾಗವತ ಪುರಾಣದಲ್ಲಿ ಇರುವಂತಹ ರಸವನ್ನು ಕಲಿಯುಗದಲ್ಲಿ ಬಂದಂತಹ ಭಕ್ತರಿಗೆ ನೀನು ಪ್ರಚಾರ ಮಾಡಬೇಕು. ಈ ಮಹತ್ ಕಾರ್ಯಕ್ಕೋಸ್ಕರ ನೀನು ಉಳ್ಕೋಬೇಕಾಗಿದೆ ಅಂತ ಹೇಳ್ತಾನೆ. ಅಂತಹ ಮಹಾಭಾಗವತ ಶ್ರೀಮದ್ ಭಾಗವತ ಮಹಾಪುರಾಣದ ಪ್ರವಚನಗಳನ್ನು ಶ್ರೀ ಬ್ರಹ್ಮಾನಂದ ಮಹಾರಾಜರು ದಿನ ಮಾಡ್ತಿದ್ರಂತೆ. ಪ್ರತಿದಿನ ಕಂಠಸ್ಥ ಮಾಡಿಕೊಂಡಂತಹ ಮಹಾತ್ಮರು ಶ್ರೀ ಬ್ರಹ್ಮಾನಂದ ಮಹಾರಾಜರು. ಆ 12 ಸ್ಕಂದಗಳನ್ನು ಕಂಠಸ್ಥ ಮಾಡಿಕೊಂಡಂತಹ ಮಹಾತ್ಮರು ಶ್ರೀ ಬ್ರಹ್ಮಾನಂದ ಮಹಾರಾಜರು. ಎಲ್ಲ ಶ್ಲೋಕಗಳು ಅವರಿಗೆ ಕಂಠಸ್ಥವಾಗಿತ್ತಂತೆ. ಆ ಭಾಗವತದಲ್ಲಿರುವಂತಹ ಪರಮಾತ್ಮನನ್ನು ತಮ್ಮ ಹೃದಯದಲ್ಲಿ ಧಾರಣೆ ಮಾಡಿ ಅವರು ಪ್ರವಚನ ಮಾಡಿದರೆ ಅದರಿಂದ ಪ್ರಭಾವಿತರಾಗಿ ಎಷ್ಟೋ ಭಕ್ತ ಜನರು ಎಷ್ಟೋ ದುಶ್ಚರ್ಯಗಳನ್ನು ಬಿಟ್ಟು, ದುರ್ಮಾರ್ಗಗಳನ್ನು ಬಿಟ್ಟು ಸನ್ಮಾರ್ಗಕ್ಕೆ ಬಂದು ಭಗವಂತನ ಭಕ್ತರಾಗಿ ಭಗವಂತನಿಗೆ ಶರಣಾದಂತಹವರು ಎಷ್ಟೋ ಜನ ಇದ್ದಾರೆ. ಅಂತಹವರ ಪಂಕ್ತಿಯಲ್ಲಿ ನಾವೆಲ್ಲರೂ ಸೇರಬೇಕು ಅನ್ನೋಂಥದ್ದು ಇದು ಇದರ ಸಂದೇಶ. ಘೋರ ಕಲಿಮಜಿ ಮೋಕ್ಷ ಕೇಲಾಸೋಪ ಅಂದರೆ ಈ ಕಲಿಯುಗದಲ್ಲಿ ನಮಗೆ ಮೋಕ್ಷ ಕೊಡುವಂತಹ ಶಾಸ್ತ್ರ ಈ ಭಾಗವತ ಪುರಾಣ. ಪರಮಾತ್ಮನ ದಿವ್ಯ ಲೀಲೆಯನ್ನು ವರ್ಣನೆ ಮಾಡುವಂತಹ, ಭಗವಂತನ ಭಕ್ತರ ದಿವ್ಯ ಲೀಲೆಯನ್ನು ವರ್ಣನೆ ಮಾಡುವಂತಹ ಈ ಭಾಗವತ ಪುರಾಣದಲ್ಲಿರುವಂತಹ ಸಂದೇಶಗಳನ್ನು ತಿಳ್ಕೊಂಡು ಅದರನುಸಾರವಾಗಿ ನಮ್ಮ ಜೀವನವನ್ನು ನಡೆಸಬೇಕು. ಆವಾಗ ನಮಗೆ ಮೋಕ್ಷ ಬರುತ್ತೆ, ಮೋಕ್ಷ ಸಿಗುತ್ತೆ ಅನ್ನುವಂಥದ್ದು ತಾತ್ಪರ್ಯ. ದೀನದಾಸಮಣೆ ರಾಮ ರಾಮ ಬೋಲ. ನಾವು ಎಷ್ಟೇ ಸಾಧನೆಯನ್ನು ಮಾಡಿಕೊಳ್ಳಿ, ಯಾವುದೇ ಸ್ಥಿತಿಯಲ್ಲಿರಲಿ, ಎಂಥದ್ದೇ ಒಂದು ಪರಿಸ್ಥಿತಿಯಲ್ಲಿರಲಿ, ಆ ರಾಮನ ನಾಮಸ್ಮರಣೆಯನ್ನು ಮಾತ್ರ ಬಿಡಬೇಡಿ. ರಾಮ ರಾಮ ಬೋಲ, ರಾಮನ ಸ್ಮರಣೆಯನ್ನು ಸದಾಕಾಲದಲ್ಲಿ ಮಾಡ್ತಾ ಇರಿ ಅಂತ ಮಹಾರಾಜರು ಹೇಳ್ತಾ, ಸ್ವಾಮಿ ನಿನ್ನನ್ನು ಎಷ್ಟು ಕೇಳ್ಕೊಳ್ಳಿ, ಎಷ್ಟು ಬೇಡಿಕೊಳ್ಳಿ ಅಂತ ಕೇಳ್ತಾನೆ. ಈ ಒಂದು ಸಣ್ಣ ಒಂದು ಪಂಚಪದಿ ಭಜನೆಯಲ್ಲಿ ನೋಡಿ, ಮೊದಲು ಆ ಜನ್ಮಾದ್ಯಸ್ಯತಃ ಹೇಳಿದ್ದು ಪ್ರಥಮ ಸ್ಕಂದ. ಇನ್ನು 2ನೇ ಸ್ಕಂದದಲ್ಲಿ ಎಲ್ಲ ಅವತಾರಗಳ ವರ್ಣನೆ ಇದೆ. ಈ ದಶಾವತಾರಗಳು, ಹಯಗ್ರೀವ, ವೇದವ್ಯಾಸ, ದತ್ತಾತ್ರೇಯ ಇತ್ಯಾದಿ ರೂಪಗಳ ವರ್ಣನೆ ಇದೆ. ಇನ್ನು 3ನೇ ಸ್ಕಂದದಲ್ಲಿ ಕಪಿಲ ಮಹರ್ಷಿಗಳ ವರ್ಣನೆ, ದೇವಹೂತಿಗೆ ಅವರು ಉಪದೇಶ ಮಾಡಿದ್ದು, ಕಪಿಲ ಮಹರ್ಷಿಯ ಉಲ್ಲೇಖವೂ ಆಯಿತು ಇವತ್ತು. ಇನ್ನು 4ನೇ ಸ್ಕಂದದಲ್ಲಿ ಧ್ರುವನ ಒಂದು ಕತೆ ಬರುತ್ತೆ. ಇನ್ನು 5ನೇ ಸ್ಕಂದದಲ್ಲಿ ಜಡಭರತರ ಕತೆ ಬರುತ್ತೆ. 6ನೇ ಸ್ಕಂದದಲ್ಲಿ ಅಜಾಮಿಳನ ಕತೆ ಬರುತ್ತೆ. ಸಪ್ತಮ ಸ್ಕಂದ 7ನೇ ಸ್ಕಂದದಲ್ಲಿ ಪ್ರಹ್ಲಾದನ ಕತೆ ಬರುತ್ತೆ. ಅಷ್ಟಮ ಸ್ಕಂದದಲ್ಲಿ ಗಜೇಂದ್ರನ ಕತೆ ಬರುತ್ತೆ. 9ನೇ ಸ್ಕಂದದಲ್ಲಿ ಏಕಶ್ಲೋಕಿ ರಾಮಾಯಣ ಬರುತ್ತೆ, ರಾಮನ ಕತೆ ಬಂತು. 10ನೇ ಅಧ್ಯಾಯದಲ್ಲಿ ಪರೀಕ್ಷಿತ ಕೃಷ್ಣನ ಬಗ್ಗೆ ಹೇಳಲು ಬಂತು. 11ನೇ ಸ್ಕಂದದಲ್ಲಿ ಪಿಂಗಳ ಎಂಬಂತಹ ವೇಶ್ಯಾಸ್ತ್ರೀಯ ಕತೆ ಬರುತ್ತೆ, ಅದು ಇವತ್ತು ಉಲ್ಲೇಖ ಆಯಿತು. 12ನೇ ಸ್ಕಂದದಲ್ಲಿ ಈ ಕಲಿಯುಗದ ವರ್ಣನೆ ಮತ್ತು ಈ ಭಾಗವತದ ರೂಪ, ಈ ವರ್ಣನೆ ಇದೆ. ಈ ರೀತಿಯಾಗಿ ಭಾಗವತದ 12 ಸ್ಕಂದಗಳ ಒಂದೊಂದು ತುಣುಕನ್ನು ಈ ಪ್ರವಚನದ ಭಾಗವಾಗಿ ಸೇರಿಸಿಕೊಂಡು ಈ ಪಂಚಪದಿ ಭಜನೆಗೆ ಅನುಗುಣವಾಗಿ ಇದರಲ್ಲಿ ಮಹಾರಾಜರು ಕೊಟ್ಟಿರುವಂತಹ ಸಂದೇಶ ನಾವೆಲ್ಲರೂ ತಿಳ್ಕೊಂಡು ಅದು ಭಾಗವತದ ಸಂದೇಶವೇ
ಭಾಗವತವನ್ನೇ ನಮಗೆ ಮರಾಠಿ ಭಾಷೆಯಲ್ಲಿ ಮಹಾರಾಜರು ಅನುಗ್ರಹಿಸಿದ್ದಾರೆ. ಅದನ್ನೇ ಬ್ರಹ್ಮಾನಂದ ಮಹಾರಾಜರು ತಮ್ಮ ಜೀವನ ಕಾಲದಲ್ಲಿ ಎಲ್ಲರಿಗೂ ಉಪದೇಶವನ್ನು ಮಾಡಿದರು ಎಂಬಂತಹ ಮೂಲ ತಾತ್ಪರ್ಯವನ್ನು ನಾವು ತಿಳ್ಕೊಂಡು ಅದರ ಅನುಸಾರವಾಗಿ ನಮ್ಮ ಜೀವನವನ್ನು ಒಂದೇ ಸಲ ಆಗದೇ ಇದ್ರೂ ಸ್ವಲ್ಪ ಎಷ್ಟು ನಮ್ಮಿಂದ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಕ್ಕೆ ನಮ್ಮ ಸಾಧನ ಹಾದಿಯಲ್ಲಿ ನಾವು ಮುಂದುವರಿಯೋಣ ಎಂಬಂತಹ ಸಂಕಲ್ಪವನ್ನು ಬ್ರಹ್ಮಾನಂದರ ಶ್ರೀ ಮಹಾರಾಜರ ಶ್ರೀಕೃಷ್ಣನ ಒಂದು ಸನ್ನಿಧಿಯಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡ್ತಾ ಈ ಒಂದು ಉಪನ್ಯಾಸವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣ. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಪ್ರಮಾಧವಾಂಗ್ರಿ ಸ್ಥಿರಭಕ್ತಿದಾಭ್ಯಾಂ ನಮೋ ನಮಃ ಶ್ರೀ ಪಾದುಕಾಭ್ಯಾಂ ಶ್ರೀ ಗುರುಚರಣಾರವಿಂದಾರ್ಪಣಮಸ್ತು. ಹರಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು. ಹಾಂ ಸುಮಾರು 1:30 ಗಂಟೆ ಆರಾಧನೆ ನಿಮಿತ್ತ ವಿಶುದ್ಧವಾದ ವಿಷಯ ಮೋಕ್ಷ ಪ್ರಾಪ್ತಿಯ ಅಂತ ಶ್ರೀ ಬ್ರಹ್ಮಾಂಡರು ಬಂದಿದ್ದಾರೆ. ಅವರು ಸ್ವತಃ ಅವರ ಜೀವನದ ಬದಲಿಗೆ ಮಾಡಿದರೆ ದೇವರ ತಿಳಿದಲ್ಲಿ ಕಾರಣಬೇಕಾದರೆ ಭಗವಂತನಿಗೆ ನಾಮಸ್ನಾನದ ಉಪಾಯ ಯಾವುದೂ ಇಲ್ಲ. ಅದನ್ನೇ ನಮ್ಮ ಸೋಚನಕಾರರು ಭಾಗವತ ಮಹಾರಾಜರ ಇದು ವಿಜ್ಞಾನ ನ್ಯಾಯಗಳನ್ನು ಸೇರಿಸಿ ಇದು ದೀರ್ಘವಾದ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಪ್ರಶ್ನೆಯಲ್ಲಿ ಏನಂದರೆ ರಾಮನಾಮ ನಾವು ಯಾವಾಗಲೂ ಬಿಡಬಾರ್ದು, ಅದನ್ನು ಗಟ್ಟಿಯಾಗಿ ಹಿಡಿಯಬೇಕು. ಅದೇ ನಮ್ಮ ಮುಂದಿನ ಭವಿಷ್ಯವನ್ನು ಎದುರಿಸ್ತೀವಿ ಅನ್ನೋ ಒಂದು ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಮಹಾರಾಜರ ಬ್ರಹ್ಮಾಂಡರ ಉಪಾಸಕರು ಸದಾ ಇರಲಿ. ಅವರ ಕುಟುಂಬದವರಿಗೆ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಹೇಳಿ ಹೇಳಿ ಅವರ ಮೊದಲನೇ ಪರವಾಗಿ ಎರಡು ಮಾತನ್ನು ಹೇಳ್ತೀವಿ. ಯಾವತ್ತೂ ನಿಮ್ಮ